ಸಾಮಾಜಿಕ ಜೀವನದಲ್ಲಿ ಎಂತೋ ಅಂತೆ ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ಒಂದು ಕ್ರಾಂತಿಕಾರಿ ಧಾಟಿಯಲ್ಲಿ ಆದರ್ಶವನ್ನು ಕೊಟ್ಟಂತಹ ಬಸವಣ್ಣನವರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಇತ್ಯಾದಿ ಒಂದು ನೀತಿ ಸಂಹಿತೆಯನ್ನು ನಮ್ಮ ಮುಂದೆ ಇಟ್ಟು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಗೆ ಸ್ಪಷ್ಟವಾದ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ. ಬಹಿರಂಗ ಶುದ್ಧಿಯ ಕಡೆಗೆ ನಾಗರಿಕರ ಗಮನ. ಆಧ್ಯಾತ್ಮಿಕ ವ್ಯಕ್ತಿಗಳು ಕೇವಲ ಬಹಿರಂಗ ಶುದ್ಧಿ ಅದರಿಂದ ತೃಪ್ತರಾಗುವವರಲ್ಲ. ಅಷ್ಟೇ ಅಲ್ಲ, ಅಂತರಂಗ ಶುದ್ಧಿ ಇಲ್ಲದೆ ಹೋದರೆ ಆಧ್ಯಾತ್ಮಿಕ ಪ್ರಗತಿ ಕನಸಿನ ಗಂಟು. ಈ ಶುದ್ಧಿ ಅಂತ ಹೇಳುವಂಥದ್ದು ಸ್ನಾನ ಮಾಡಿದಾಗ, ಶುಚಿಯಾಗಿ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ತೊಳೆದ ಬಟ್ಟೆಯನ್ನು ಧರಿಸಿದಾಗ ಯಾವ ಅನುಭವ ಬರ್ತದೋ ಆ ಅನುಭವವನ್ನು ತಂದುಕೊಡ್ತದೆ ಈ ಶುಚಿತ್ವ, ಈ ಶುದ್ಧಿ. ಪವಿತ್ರತೆ, ಪರಿಶುದ್ಧತೆ, ಚಿತ್ತಶುದ್ಧಿ, ಶುದ್ಧಾಂತಃಕರಣ, ಶುದ್ಧ ಹೃದಯ, ಮನಃಶುದ್ಧಿ, ಇಂತಹ ಶಬ್ದಗಳೆಲ್ಲ ಆಧ್ಯಾತ್ಮಿಕ ವಲಯದಲ್ಲಿ ಆದ್ಯತೆ ಪಡೆದಂಥವುಗಳು. ಈ ಶಬ್ದಗಳನ್ನು ಉಚ್ಚರಿಸಿ ಮುಗಿಸಿದಾಗ ಯಾವುದನ್ನು ಪವಿತ್ರತೆ, ಪರಿಶುದ್ಧತೆ, ಚಿತ್ತಶುದ್ಧಿ, ಶುದ್ಧಾಂತಃಕರಣ, ಶುದ್ಧ ಹೃದಯ, ಮನಃಶುದ್ಧಿ ಇವೇ ಮೊದಲಾದ ಶಬ್ದಗಳನ್ನು ಉಚ್ಚರಿಸಿ ಮುಗಿಸಿದಾಗ ನಮ್ಮ ಮನದಲ್ಲಿ ಒಂದು ಪಾವನತೆಯ ಸ್ಪಂದನ ಮೂಡಿದಂತೆ ಭಾಸವಾಗುವುದಿಲ್ವೇ? ಅಥವಾ ಹೀಗೂ ಆಗಬಹುದು. ಏನು ಅಂತಂದರೆ, ನಮ್ಮ ಮನದಲ್ಲಿ ಈ ವೇಳೆಗಾಗಲೇ ಎದ್ದು ಲೂಟಿ ಮಾಡಿದಂತಹ ಅಸಂಖ್ಯಾತ ಅಪವಿತ್ರ ಭಾವನೆಗಳ ನೆನಪಾಗಿ ನಾವು ತತ್ತರಿಸಲೂಬಹುದು. ಆದರೆ ಇದಂತೂ ನಿಜ. ಏನದು? ಪರಿಶುದ್ಧ ಚಾರಿತ್ರ್ಯದಿಂದ ಮಾತ್ರವೇ ವ್ಯಕ್ತಿತ್ವದಲ್ಲಿ ಉದಯಿಸಬಹುದಾದಂತಹ ಪವಿತ್ರತೆ ಅಂತನ್ನುವಂಥದ್ದು ಈ ಭೋಗ ಭೂಮಿಯಲ್ಲಿ ಕಾಣುವಂತಹ ಅಪರೂಪದ ಗುಣ, ಅಪೂರ್ವ ಗುಣ. ಅಂಬರೀಷ ಅಂತ ಒಬ್ಬ ಚಕ್ರವರ್ತಿ, ಅವನಲ್ಲಿದ್ದಂತಹ ಪವಿತ್ರತೆ ದೂರ್ವಾಸ ಮುನಿ ಅವನ ದಾರ್ಷ್ಟ್ಯವನ್ನೇ ಅಡಗಿಸಿಬಿಟ್ಟಿತ್ತು. ಸತ್ಯವಾನ್ ಸಾವಿತ್ರಿ, ಆ ಸಾವಿತ್ರಿಗೆ ಸತ್ಯವಾನ್ ಸಾವಿತ್ರಿ ಅಂತಲೇ ಹೆಸರು. ಆ ಸಾವಿತ್ರಿಯ ಪಾತಿವ್ರತ್ಯಪೂರ್ಣ ಪವಿತ್ರತೆ ಅವಳ ಪತಿಯನ್ನು ಸ್ವಯಂ ಯಮರಾಜನ ಕೈಯಿಂದಲೇ ಬಿಡಿಸಿಕೊಂಡು ಬಂದಿತ್ತು. ಸೀತಾಮಾತೆಯನ್ನು ಅವಳು ಅಸಹಾಯಕ ಸ್ಥಿತಿಯಲ್ಲಿದ್ದಂತಹ ಸಮಯ ನೋಡಿ ಅಪಹರಿಸಿಕೊಂಡು ಹೋದರೂ ಕೂಡ ಅಂಥ ಬಲಿಷ್ಠ ರಾವಣನು ಆ ಅಶೋಕವನದಲ್ಲಿ ಅವಳ ಮೈಯನ್ನು ಸೋಂಕುವುದಕ್ಕಾದರೂ ಸಾಧ್ಯವಾಯಿತೇನೋ? ಅಪ್ಪಟ ಪವಿತ್ರತೆಯ ಶಕ್ತಿ ಅಪಾರವಾದದ್ದು, ಅದರ ಮಹಿಮೆ ಮಹತ್ತರವಾದದ್ದು. ಪವಿತ್ರತೆ ಹಾಗಂದ್ರೇನು? ಪವಿ ಅಂದರೆ ಪಾಪ, ತ್ರ ಅಂದರೆ ಅದರಿಂದ ದಾಟುವುದು. ಪಾಪದಿಂದ ಬಿಡುಗಡೆಗೊಂಡಾಗ ಮನಸ್ಸಿನೊಂದಿಗೆ ಇಡೀ ವ್ಯಕ್ತಿತ್ವ ಪರಮ ಪವಿತ್ರವಾಗುತ್ತದೆ, ಶುದ್ಧ ಸ್ಫಟಿಕದಂತಾಗುತ್ತದೆ. ಸ್ಫಟಿಕ ಗಾಜಿನಂತೆ ಪಾರದರ್ಶಕ. ಹಾಗೆಯೇ ಶುದ್ಧ ಮನಸ್ಸು ಅತ್ಯಂತ ತಿಳಿಯಾಗಿರ್ತದೆ. ಸ್ಫಟಿಕದ ಒಂದು ಬದಿಯಲ್ಲಿ ಇಟ್ಟಂತಹ ವಸ್ತುವನ್ನು ಇನ್ನೊಂದು ಬದಿಯಿಂದ ಹೇಗೆ ಸ್ಪಷ್ಟವಾಗಿ ಕಾಣಬಹುದೋ ಹಾಗೆಯೇ ಕಾಮ, ಕ್ರೋಧ, ಮೋಸ, ಕಪಟ, ವಂಚನೆ ಇವೇ ಮೊದಲಾದಂತಹ ಯಾವ ಕಿಲುಬು ಇಲ್ಲದಂತಹ ಸ್ವಚ್ಛ ಮನಸ್ಸಿನಲ್ಲಿ ಪರಿಶುದ್ಧನಾದ ಪರಮಾತ್ಮನೇ ಪ್ರತಿಫಲಿಸ್ತಾನೆ. ಆದ್ದರಿಂದಲೇ ಆಧ್ಯಾತ್ಮಿಕ ಸಾಧಕರು ಅಂತನ್ನುವರು
ಹಗಲಿರುಳು ಶ್ರಮಿಸುವಂತಹದ್ದು ಅಂತಃಕರಣದ ಶುದ್ಧೀಕರಣಕ್ಕಾಗಿ ಯಾರನ್ನ ಇಂದು ಅಸಂಖ್ಯಾತ ಭಕ್ತರು ಮಾತ್ರವಲ್ಲದೆ ಸಹಸ್ರಾರು ಸನ್ಯಾಸಿ ಬ್ರಹ್ಮಚಾರಿಗಳು ಶ್ರೀರಾಮಕೃಷ್ಣರ ಧರ್ಮಪತ್ನಿಯಾದಂತಹ ಶ್ರೀ ಶಾರದಾ ಮಾತೆಯನ್ನು ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ ಅಂತನ್ನುವ ಸ್ತೋತ್ರದಿಂದ ಸ್ತುತಿಸ್ತಾ ಇದ್ದಾರೋ, ಅಂದರೆ ಯಾರ ಜೀವನವೂ ಪವಿತ್ರ, ಯಾರ ಚರಿತ್ರೆಯೂ ಪವಿತ್ರ, ಯಾರ ಇಡೀ ವ್ಯಕ್ತಿತ್ವವೇ ಪವಿತ್ರವೋ ಅಂಥವಳಿಗೆ ನಮಸ್ಕಾರ ಎಂಬುದಾಗಿ ಈ ಸ್ತೋತ್ರದಿಂದ ಅಸಂಖ್ಯಾತ ಭಕ್ತವರ್ಗ ಸ್ತುತಿಸ್ತಾ ಇದೆಯೋ ಅಂತಹ ಶ್ರೀ ಶಾರದಾ ದೇವಿಯವರು ಇನ್ನೂ ನವ ಯೌವನದಲ್ಲಿದ್ದಂತಹ ಕಾಲದಲ್ಲಿ ಹೃದಯ ತುಂಬಿ ಪ್ರಾರ್ಥಿಸಿಕೊಂಡ್ರಂತೆ, ಹೇ ಭಗವನ್ ನನ್ನ ಮನಸ್ಸನ್ನು ಆ ಚಂದ್ರ ಕಿರಣಗಳಂತೆ ಪರಿಶುದ್ಧವಾಗಿರಿಸುವಂತ. ಚಂದ್ರನಲ್ಲಾದರೂ ಒಂದು ಸ್ವಲ್ಪ ಕರೆ ಇದೆ, ಸ್ವಲ್ಪ ಕಪ್ಪು ಕಲೆ ಇದೆ, ಆದರೆ ಅವನ ಕಿರಣಗಳಲ್ಲಿ ಅಂತಹ ಕರೆ ಇಲ್ಲ. ಆ ಕಿರಣಗಳೋಪಾದಿಯಲ್ಲಿ ನನ್ನ ವ್ಯಕ್ತಿತ್ವವನ್ನು, ನನ್ನ ಶುದ್ಧತೆಯನ್ನು, ನನ್ನ ಮನಸ್ಸನ್ನು, ಹೃದಯವನ್ನು ಕಾಪಾಡಿಕೊಡುವಂತ ಪ್ರಾರ್ಥನೆ ಮಾಡಿಕೊಂಡ್ರು. ಅದೇ ಶ್ರೀ ಶಾರದಾ ದೇವಿಯವರ ಬಗೆಗೆ ಅವರ ಪತಿದೇವ ಶ್ರೀರಾಮಕೃಷ್ಣರ ಮೆಚ್ಚುಗೆಯ ಮಾತನ್ನು ಕೇಳಿ ನೋಡಿ. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಅವಳು ಅಷ್ಟೊಂದು ಪರಿಶುದ್ಧಳಾಗಿರದಿದ್ದಲ್ಲಿ ಅವಳ ಪ್ರಚೋದನೆಗೆ ಒಳಗಾಗಿ ನನ್ನ ಸಂಯಮದ ಕಟ್ಟೆ ಒಡೆದು ಹೋಗ್ತಿತ್ತೋ ಏನೋ, ಯಾರಿಗೆ ಗೊತ್ತು. ವಿವಾಹದ ಅನಂತರ ನಾನು ಜಗನ್ಮಾತೆಯಲ್ಲಿ ವ್ಯಾಕುಲತೆಯಿಂದ ಬೇಡಿಕೊಂಡಿದ್ದೆ, ಅಮ್ಮ, ನನ್ನ ಮಡದಿಯ ಮನಸ್ಸಿನಲ್ಲಿ ಪ್ರಾಪಂಚಿಕತೆಯ ಅತ್ಯಲ್ಪ ಮಾಲಿನ್ಯವಿದ್ದರೂ ಅದನ್ನು ತೊಡೆದು ಹಾಕಿಬಿಡು ಅಂತ. ಮುಂದೆ ಅವಳೊಂದಿಗೆ ವಾಸಿಸಿದಾಗ ನನಗೆ ತಿಳಿಯಿತು, ಜಗನ್ಮಾತೆ ನನ್ನ ಪ್ರಾರ್ಥನೆಯನ್ನು ನಿಜವಾಗಿಯೂ ಮನ್ನಿಸಿದ್ದಾಳೆ ಅಂತ. ಶ್ರೀರಾಮಕೃಷ್ಣರ ಈ ಮಾತನ್ನು ಪರಾಂಬರಿಸಿ ನೋಡಿದಾಗ ಅವರ ವ್ಯಕ್ತಿತ್ವದ ಪವಿತ್ರತೆಯನ್ನು ಉಳಿಸಿಕೊಳ್ಳುವಲ್ಲಿ ವೈವಾಹಿಕ ಜೀವನವು ಬಾಧಕವಾಗದಂತೆ ಎಚ್ಚರಿಕೆ ವಹಿಸಿದಂತಹ ಅಂಶ ಅಚ್ಚರಿಯನ್ನು ಉಂಟು ಮಾಡಿದರೂ, ಹಾಗಾದರೆ ಗೃಹಸ್ಥ ಧರ್ಮಕ್ಕನುಸಾರ ದಾಂಪತ್ಯ ಜೀವನ ನಡೆಸುವುದು ಪವಿತ್ರತೆಗೆ ಮಾರಕವೇ ಅಂತನ್ನುವ ಒಂದು ಪ್ರಶ್ನೆ ನಮ್ಮಲ್ಲಿ ಹೇಳಬಹುದು. ಇದಕ್ಕೆ ಉತ್ತರವಿಷ್ಟೇ, ಧರ್ಮಸಮ್ಮತವಾದ ದಾಂಪತ್ಯ ಜೀವನವು ಪವಿತ್ರತೆಗೆ ಬಾಧಕವೂ ಅಲ್ಲ, ಮಾರಕವೂ ಅಲ್ಲ ಅಂತ. ಧರ್ಮಸಮ್ಮತವಾದ ದಾಂಪತ್ಯ ಜೀವನವು ಪವಿತ್ರತೆಗೆ ಬಾಧಕವೂ ಅಲ್ಲ, ಮಾರಕವೂ ಅಲ್ಲ. ಆದರೆ ಶ್ರೀರಾಮಕೃಷ್ಣ ಶಾರದಾ ದೇವಿಯವರು ಈ ಕಲಿಯುಗಕ್ಕೆ ದಿವ್ಯ ಆದರ್ಶಗಳಲ್ಲಿ ಒಂದಾದಂತಹ ಪವಿತ್ರತೆಯ ಪರಿಪೂರ್ಣ ಸ್ವರೂಪವನ್ನು ತೋರಿಸುವುದಕ್ಕಾಗಿ ಬಂದವರು. ಇಂದು ಪಾಶ್ಚಾತ್ಯ ರಾಷ್ಟ್ರಗಳಿಂದ ಏಕಪ್ರಕಾರವಾಗಿ ಹರಿದು ಬರ್ತಾ ಇರುವಂತಹ, ಹರಿದು ಬಂದು ಸಮಸ್ತ ಭಾರತದಲ್ಲಿ ಹರಡಿಕೊಳ್ತಾ ಇರುವಂತಹ ಧರ್ಮಸಮ್ಮತವಲ್ಲದ ವಿಕೃತ ಭೋಗ ವಿಲಾಸಗಳು ಜನರ ಹೃನ್ಮನಗಳನ್ನು ಕಲುಷಿತಗೊಳಿಸ್ತಾ ಇರುವಂತಹ ದುರ್ಗತಿಯನ್ನು ನಾವು ಗಮನಿಸಿ ನೋಡಬೇಕು. ಹಾಗೆ ಗಮನಿಸಿದಾಗ ಉಜ್ವಲವಾದ ಪವಿತ್ರತೆಯ ಆದರ್ಶವನ್ನು ನಮ್ಮ ಮುಂದೆ ಇಡಬೇಕಾದ ಅವಶ್ಯಕತೆ ಕಂಡುಬರುತ್ತದೆ. ಇತ್ತೀಚೆಗೆ ಮಿತಿಮೀರಿ ಬೆಳೀತಾ ಇರುವಂತಹ ಜನವರ್ಗದಲ್ಲಿ ಕಾಳ್ಗಿಚ್ಚಿನಂತೆ ಹೆಚ್ಚುತ್ತಾ ಇರುವಂತಹ ಅತ್ಯಾಚಾರ ಅನಾಚಾರಗಳು ಹೀಗೆಯೇ ವರ್ಧಿಸುತ್ತಾ ಹೋದರೆ
ಮಾನವ ಸಮಾಜ ಯಾವ ದುಸ್ಥಿತಿಗೆ ಇಳಿದೀತು ಎಂಬುದನ್ನು ತೆರೆದ ಎದೆಯಿಂದ ಭಾವಿಸಿ ನೋಡಬೇಕು. ಅಲ್ಲದೆ ಭಾರತವಾದರೂ ಎಂತಹ ರಾಷ್ಟ್ರ, ಭಾರತವಾದರೂ ಎಂತಹ ರಾಷ್ಟ್ರ, ಸಕಲ ದೈವೀ ಗುಣಗಳು ಸಹಸ್ರದಳ ಕಮಲದಂತೆ ವಿಕಸಿತಗೊಂಡಂತಹ ಪುಣ್ಯಭೂಮಿ, ಅತಿ ಉದಾತ್ತ ಆಧ್ಯಾತ್ಮಿಕ ಸಂಸ್ಕೃತಿ ಎಂಬುದು ಗೌರೀಶಂಕರದ ಎತ್ತರಕ್ಕೆ ತಲೆ ಎತ್ತಿ ನಿಂತ ಪವಿತ್ರ ಕ್ಷೇತ್ರ. ಆದ್ದರಿಂದ ಸಮಸ್ತ ಜಗತ್ತಿಗೆ ಪರಮ ಪಾವನಕರ ಚರಿತ್ರೆಯನ್ನು ಪಸರಿಸಬೇಕಾದಂತಹ ಹೊಣೆ ಭಾರತೀಯರದು. ಭಗವದ್ಗೀತೆ ಸಾರಿತು, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಅಂದರೆ ಈ ಲೋಕದಲ್ಲಿ ಜ್ಞಾನಕ್ಕೆ ಸಮನಾದ ಪವಿತ್ರತೆ ಇನ್ನೊಂದಿಲ್ಲ ಅಂತ. ಎಷ್ಟು ಅರ್ಥಗರ್ಭಿತ ಈ ಮಾತು! ಏನದು ಅರ್ಥ? ಮುಖ್ಯವಾಗಿ ಹೇಳಬೇಕು ಅಂದರೆ, ಜಗತ್ತಿನಲ್ಲಿ ನಡೆಯುವಂತಹ ಸಕಲ ವಿಧದ ಪಾಪಗಳಿಗೆ, ಪಾಪ ಕಾರ್ಯಗಳಿಗೆ ಮನುಷ್ಯನ ಅಜ್ಞಾನವೇ ಮೂಲ ಕಾರಣ. ಮನುಷ್ಯನಿಗೆ ತಾನು ನಿತ್ಯ ಶುದ್ಧ ಬುದ್ಧ ಮುಕ್ತನಾದ ಆನಂದಮಯ ಆತ್ಮ ಎನ್ನುವ ಜ್ಞಾನವಿಲ್ಲ. ಜ್ಞಾನವಿಲ್ಲ ಅಂದರೆ ಏನರ್ಥ? ಅಜ್ಞಾನ ಇದೆ ಅಂತರ್ಥ. ಈ ಅಜ್ಞಾನದ ಕಾರಣದಿಂದಲೇ ಮನುಷ್ಯ ದುರ್ಮಾರ್ಗದಿಂದ, ಅಂದರೆ ಅತ್ಯಾಚಾರ ಅನಾಚಾರಗಳ ಮೂಲಕ ಆನಂದವನ್ನು ಪಡೆಯುವುದಕ್ಕೆ ಪ್ರವೃತ್ತನಾಗುತ್ತಾನೆ. ಈ ಅತ್ಯಾಚಾರ ಅನಾಚಾರಗಳು ಅವನ ಅಜ್ಞಾನವನ್ನು ಇನ್ನಷ್ಟು ದಟ್ಟವಾಗಿಸುತ್ತವೆ, ಗಾಢವಾಗಿಸುತ್ತವೆ. ಈ ಗಾಢ ಅಜ್ಞಾನದಿಂದಾಗಿ ಅವನು ಮತ್ತಷ್ಟು ಹೀನವೂ ನೀಚವೂ ಅಪವಿತ್ರವೂ ಆದ ಅಕಾರ್ಯಗಳನ್ನು ಮಾಡುತ್ತಲೇ ಹೋಗುತ್ತಾನೆ. ಹೀಗೆ ತಾನು ಕೆಡುವುದಲ್ಲದೆ ಇತರರನ್ನು ಕೆಡಿಸ್ತಾನೆ. ಇಲ್ಲಿ ಇರುವಂತಹ ಇನ್ನೂ ಒಂದು ಶೋಚನೀಯ ಸಂಗತಿ ಯಾವುದು ಅಂತಂದರೆ, ಅವನಿಗೆ ತಾನು ತೀರಾ ಕೆಟ್ಟು ಹೋಗಿದ್ದೇನೆ ಎಂಬುದರ ಅರಿವೇ ಇರುವುದಿಲ್ಲ. ಯಾತಕ್ಕೆ? ಅಜ್ಞಾನ ಅಷ್ಟು ಮಂದವಾಗಿ ಬಿಟ್ಟಿರುತ್ತದೆ ಅವನ ಮನಸ್ಸಾಕ್ಷಿ. ಕಾರಣ ಏನೋ? ಅದೇ ಅಜ್ಞಾನ. ಆದ್ದರಿಂದಲೇ ಭಗವದ್ಗೀತೆ ಸಾರಿತು, ಮನುಷ್ಯನೇನಾದರೂ ಪಾಪರಾಶಿಯಿಂದ ಪಾರಾಗಿ ಪವಿತ್ರನಾಗಬೇಕಾದರೆ ಸುಜ್ಞಾನವನ್ನು ದೊರಕಿಸಿಕೊಳ್ಳುವುದೊಂದೇ ಉಪಾಯ ಅಂತ. ಆದರೆ ಈ ಅಜ್ಞಾನಿಗೆ ಸುಜ್ಞಾನವನ್ನು ದೊರಕಿಸಿಕೊಡಬಲ್ಲವರು ಯಾರು? ಯಾರು ಅಂದರೆ ಸುಜ್ಞಾನಿಗಳೇ. ಆದರೆ ದುರದೃಷ್ಟವಶದಿಂದ ಇಂತಹ ಸುಜ್ಞಾನಿಗಳು ತುಂಬ ವಿರಳ. ಆದರೂ ಅಂತಹ ಒಬ್ಬ ಸುಜ್ಞಾನಿಯನ್ನು ಶೋಧನೆ ಮಾಡಬೇಕು, ಅವನ ಬಳಿಗೆ ಹೋಗಬೇಕು, ಮತ್ತೆ ಮತ್ತೆ ಹೋಗಬೇಕು, ಪುನಃ ಪುನಃ ಹೋಗಬೇಕು. ಗಾಢ ಅಜ್ಞಾನ ಕರಗಿ ಹೋಗುವವರೆಗೂ ಹೋಗುತ್ತಲೇ ಇರಬೇಕು. ಸುಜ್ಞಾನ ಸೂರ್ಯ ಉದಯಿಸುವವರೆಗೂ ಹೋಗುತ್ತಲೇ ಇರಬೇಕು. ಕಠೋಪನಿಷತ್ತು ಘೋಷಿಸಿದ್ದು ಅದನ್ನೇ. ಉತ್ತಿಷ್ಠತ ಜಾಗೃತ ಪ್ರಾಪ್ಯವರಾನ್ ನಿಬೋಧತ. ಏಳಿ ಎಚ್ಚರಗೊಳ್ಳಿ, ಸುಜ್ಞಾನಿಗಳ ಬಳಿಗೆ ಸಾರಿ ಜ್ಞಾನವನ್ನು ದೊರಕಿಸಿಕೊಳ್ಳಿ ಅಂತ. ಅರೈಸ್, ಅವೇಕ್, ಸ್ಟಾಪ್ ನಾಟ್ ಟಿಲ್ ದಿ ಗೋಲ್ ಈಸ್ ರೀಚ್ಡ್. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಈ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ಹೇಳಿದರು. ಆದರೆ ಅಲ್ಲಿ ಗುರಿ ಅಂದರೆ ಯಾವುದದು? ಆತ್ಮಜ್ಞಾನವನ್ನು ದೊರಕಿಸಿಕೊಳ್ಳುವಂತಹ ಗುರಿ. ನಿತ್ಯ ಶುದ್ಧ ಬುದ್ಧವಾದಂತಹ ನಮ್ಮ ಸ್ಥಿತಿಯನ್ನು ನಾವು ಅರಿತುಕೊಳ್ಳುವಂತಹ ಸ್ಥಿತಿ.
ನಮ್ಮ ನಿಜ ಸ್ಥಿತಿಯನ್ನು ಅರಿತುಕೊಂಡಾಗ ಮಾತ್ರವೇ ನಾವು ಎಷ್ಟು ಪವಿತ್ರರು, ನಿಜವಾಗಿಯೂ ಎಷ್ಟು ಪವಿತ್ರರು, ಎಷ್ಟು ಶುದ್ಧರು ಅಂತ ಹೇಳ್ತಕ್ಕಂಥ ಅನುಭವ ಬಂದಾಗಲೇ ಆ ಪರಮಾನಂದ ನಮ್ಮದಾಗ್ತದೆ. ಆದರೆ ಉಪನಿಷತ್ತು ಹೀಗೆ ಘೋಷಿಸಿದರು, ಅಜ್ಞಾನಿಗಳು ಸುಜ್ಞಾನಿಗಳ ಬಳಿಗೆ ಹೋಗುವುದಕ್ಕೆ ಅವರ ಅಜ್ಞಾನ ಬಿಟ್ಟುಕೊಡಬೇಕಲ್ಲ. ಗುರುವಿನ ಬಲಕ್ಕಿಂತಲೂ ಅಜ್ಞಾನದ ಗುರುತ್ವಾಕರ್ಷಣೆ ಬಲು ದೊಡ್ಡದು. ಗುರುವಿನ ಬಲಕ್ಕಿಂತಲೂ ಅಜ್ಞಾನದ ಗುರುತ್ವಾಕರ್ಷಣೆ ಬಲು ದೊಡ್ಡದು. ಈ ಸತ್ಯಸ್ಥಿತಿಯನ್ನು ಮನಗಂಡೇ ಸ್ವಾಮಿ ವಿವೇಕಾನಂದರು ಹೇಳಿದರು, ಪರ್ವತ ಮಹಮ್ಮದನ ಬಳಿಗೆ ಹೋಗದಿದ್ದರೆ ಮಹಮ್ಮದನೇ ಪರ್ವತದ ಬಳಿಗೆ ಹೋಗಬೇಕಾಗ್ತದೆ ಎಂಬ ನ್ಯಾಯದಂತೆ ಸುಜ್ಞಾನಿಗಳೇ ಜನರ ನಡುವೆ ನಡೆದಾಡುತ್ತಾ ಹಾಗೂ ಊರಿಂದೂರಿಗೆ ಸಾಗುತ್ತಾ ತಾವು ಕಂಡ ಬೆಳಕನ್ನು ಸಕಲರಿಗೂ ಬೀರುತ್ತಲೇ ಇರಬೇಕು. ಯಾಕೆಂದರೆ ಜನಮನದಲ್ಲಿ ಕವಿದಿರುವಂತಹ ಅಜ್ಞಾನದ ಮಬ್ಬು ಸುಲಭದಲ್ಲಿ ಕರಗುವಂಥದ್ದಲ್ಲ. ಆದ್ದರಿಂದ ಪವಿತ್ರಾತ್ಮರಾದಂತಹ ಸುಜ್ಞಾನಿಗಳು ತಮ್ಮ ಆನಂದದಲ್ಲಿ ತಾವೇ ಮುಳುಗಿಕೊಂಡಿರದೆ ಮಲಯ ಮಾರುತದಂತೆ ಸಂಚರಿಸುತ್ತಾ ಜನರಿಗೆ ಆ ದಿವ್ಯ ಜ್ಞಾನವನ್ನು ಪರಿಚಯಿಸುವಂತಹ ಮನ ಮಾಡಬೇಕು. ಸ್ವಯಂ ಸ್ವಾಮಿ ವಿವೇಕಾನಂದರಿಗೆ ಹಾಗೆ ಸಂಚರಿಸುವುದಕ್ಕೆ ಮೊದಲು ಮನಸ್ಸಿರಲಿಲ್ಲ. ಹಿಮಾಲಯದ ಏಕಾಂತದಲ್ಲಿ ಸದಾ ಸಮಾಧಿಸ್ಥರಾಗಿರಬೇಕು ಅಂತನ್ನುವ ಇಚ್ಛೆ ಅವರಲ್ಲಿ ಮೊದಲಿಂದಲೂ ಇತ್ತು. ಆದರೆ ಶ್ರೀರಾಮಕೃಷ್ಣರ ಕಟ್ಟಾಜ್ಞೆಯ ಮೇರೆಗೆ ಸ್ವರಾಷ್ಟ್ರದಲ್ಲಿ ಮಾತ್ರವಲ್ಲದೆ ಪರರಾಷ್ಟ್ರಗಳಲ್ಲಿಯೂ ಸಂಚರಿಸಿ ಸನಾತನ ಧರ್ಮ ಜ್ಯೋತಿಯ ಕಿರಣಗಳು ಜನರ ಹೃದಯ ಗೌಫರವನ್ನು ಪ್ರವೇಶಿಸಿ ಅಲ್ಲಿರುವ ಅಜ್ಞಾನದ ಕಾಳ ಕತ್ತಲನ್ನು ಚದುರಿಸಿ ಸುಜ್ಞಾನದ ಬೆಳಕು ಬೀರಿ ಆ ಹೃದಯಗಳನ್ನು ಶುದ್ಧಿಗೊಳಿಸ್ತಾ ಇವೆ, ಇವತ್ತು ಪವಿತ್ರಗೊಳಿಸ್ತಾ ಇವೆ. ಇವತ್ತು ಸ್ವಾಮಿ ವಿವೇಕಾನಂದರು ವಿಧ ವಿಧದ ಮನೋಭಾವದವರಿಗೆ ಬಗೆ ಬಗೆಯ ಬೋಧನೆಗಳನ್ನು ಮಾಡಿ 4 ಯೋಗಗಳನ್ನು, ಯೋಗ ಸಮನ್ವಯವನ್ನು ಸಾರಿದ್ದಾರೆ. ಯೋಗ ಸಮನ್ವಯವನ್ನು ಸಾರಿದ್ದಲ್ಲದೆ ಅನುಷ್ಠಾನ ವೇದಾಂತವನ್ನು ಪ್ರಸಾರಗೈದು ಆ ವೇದಾಂತವನ್ನು ಅನುಷ್ಠಾನದಲ್ಲಿ ತರುವುದು ಹೇಗೆ ಎಂಬುದನ್ನು ಕೂಡ ಸ್ಪಷ್ಟವಾದಂಥ ಭಾಷೆಯಲ್ಲಿ ವಿವರಿಸಿ ಕೊನೆಗೆ ಸಾರಾಂಶ ರೂಪದಲ್ಲಿ ಅವರು ಹೇಳಿದಂತಹ ಮಾತು ಮನನಯೋಗ್ಯ. ಆಧ್ಯಾತ್ಮಿಕ ಜೀವನದ ಸಾರ ಸರ್ವಸ್ವವೆಂದರೆ ಸದಾ ಪರಮ ಪರಿಶುದ್ಧವಾಗಿದ್ದುಕೊಂಡು ಪವಿತ್ರಮಯ ಜೀವನವನ್ನು ನಡೆಸುವುದು ಅಂತ ಯೇಸು ಕ್ರಿಸ್ತ ಹೇಳಿದ, ಬ್ಲೆಸ್ಸೆಡ್ ಆರ್ ದಿ ಪ್ಯೂರ್ ಇನ್ ಹಾರ್ಟ್, ಫಾರ್ ದೇ ಶಾಲ್ ಸಿ ಗಾಡ್. ಬ್ಲೆಸ್ಸೆಡ್ ಆರ್ ದಿ ಪ್ಯೂರ್ ಇನ್ ಹಾರ್ಟ್, ಫಾರ್ ದೇ ಶಾಲ್ ಸಿ ಗಾಡ್. ಹೀಗೆ ಈ ಹೃದಯ ಶುದ್ಧಿ, ಅಂತಃಶುದ್ಧಿಯ ಕುರಿತಾಗಿ ಅವತಾರ ಪುರುಷರಾದಿಯಾಗಿ ಸಕಲ ಸಾಧು ಸಂತರು ಏಕಪ್ರಕಾರವಾಗಿ ಒತ್ತು ಕೊಟ್ಟು ಸಾರಿದ್ದಾರೆ, ಪದೇ ಪದೇ ಸಾರಿದ್ದಾರೆ, ಮತ್ತೆ ಮತ್ತೆ ಸಾರಿದ್ದಾರೆ. ಈಗ ಈ ಮಾತನ್ನು ಕೇಳಿ ಮುಗಿಯುವ ವೇಳೆಗೆ ಮೆಲ್ಲನೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಬಹುದು. ಪವಿತ್ರನಾಗಿ ಇರುವುದು ಅಂದರೆ ಏನು, ಹೇಗೆ ಅಂತ. ಆ ಪ್ರಶ್ನೆ ಮತ್ತೆ ಮತ್ತೆ ನಮ್ಮ ಮನಸ್ಸಿನಲ್ಲಿ ಉದಿಸ್ತಾ ಇರ್ತದೆ. ನಿಜಕ್ಕೂ ಈ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಉತ್ತರವನ್ನು ಕೊಟ್ಟರೂ ಕೂಡ ಸುದೀರ್ಘವಾದಂಥ ಪ್ರಯತ್ನವನ್ನೇ ಅಪೇಕ್ಷಿಸುವಂಥ ವಿಷಯ ಇದು. ಸಂಕ್ಷಿಪ್ತವಾಗಿ ಉತ್ತರವನ್ನೇನೋ ಕೊಡಬಹುದು, ಆದರೆ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಇದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಕೆಲವಾರು ವರ್ಷಗಳಲ್ಲಿ ಮಾತ್ರವೇ ಸಿದ್ಧಿಸಿಕೊಳ್ಳಬಹುದಾದಂಥದ್ದು ಈ ಪವಿತ್ರತೆ. ಈ ಪವಿತ್ರತೆಯನ್ನು ಸಂಪಾದಿಸಿಕೊಳ್ಳುವಲ್ಲಿ ಮೊದಲ ಪಾತ್ರ ಯಾವುದದು?
ಮೊಟ್ಟ ಮೊದಲ ಸಾಧನೆ ಯಾವುದದು? ಭಾವಶುದ್ಧಿ. ಭಾವಶುದ್ಧಿ. ಮನೋರಂಗದಲ್ಲಿ ನಡೆಯುವಂತಹ ನಮ್ಮ ಭಾವನೆ, ಮನೋರಂಗದಲ್ಲಿ ನಡೆಯುವಂತಹ ನಮ್ಮ ಆಲೋಚನೆ, ಮನೋರಂಗದಲ್ಲಿ ನಡೆಯುವಂತಹ ನಮ್ಮ ಕಲ್ಪನಾ ವಿಲಾಸ, ಇವುಗಳು ಉದಾತ್ತವಾಗಿರಬೇಕು, ಸಾತ್ವಿಕವಾಗಿರಬೇಕು, ಶುಭಕರವಾಗಿರಬೇಕು. ಹೀಗೆ ಅದು ಸಾತ್ವಿಕವೂ ಶುಭಕರವೂ ಆಗಿರುವಂತೆ ಸದಾ ಎಚ್ಚರಿಕೆಯಿಂದಿರಬೇಕು. ಯಾಕೆಂದರೆ ನಮ್ಮ ವ್ಯಕ್ತಿತ್ವದ ಬಹುಮುಖ್ಯವಾದ ಅಂಶಗಳಾದಂತಹ ನಮ್ಮ ಮಾತುಗಳು ಹಾಗೂ ನಮ್ಮ ಕಾರ್ಯಗಳು ಸಂಪೂರ್ಣವಾಗಿ ನಮ್ಮ ಭಾವನೆ, ಆಲೋಚನೆ, ಕಲ್ಪನೆ ಇವುಗಳನ್ನು ಅವಲಂಬಿಸಿಕೊಂಡಿರುತ್ತದೆ. ಆದ್ದರಿಂದ ಭಾವಶುದ್ಧಿಯ ಕಡೆಗೆ ವಿಶೇಷ ಗಮನ ಹರಿಸಬೇಕಾದಂತಹದ್ದು ಅತ್ಯಂತ ಅವಶ್ಯಕ. ಆದರೆ ನಮ್ಮ ಚಂಚಲವಾದಂತಹ ಮನಸ್ಸಿನಲ್ಲಿ ಯಾವ ಪ್ರಯತ್ನವೂ ಇಲ್ಲದೆಯೇ ನಾವೇನೋ ಪ್ರಯತ್ನ ಮಾಡದೆಯೇ ವಿಕೃತ ಭಾವನೆಗಳು ಏಳುತ್ತವೆ, ವಿಚಿತ್ರ ಆಲೋಚನೆಗಳು ಬರುತ್ತವೆ, ಏನು ಮಾಡೋದು ಅಂತನ್ನುವ ಈ ಮತ್ತೊಂದು ಪ್ರಶ್ನೆ ಹೇಳ್ತದೆ ಈ ಸಂದರ್ಭದಲ್ಲಿ. ಅದಕ್ಕೆ ಉತ್ತರ ಏನು ಗೊತ್ತಾ? ಹೆದರಬೇಕಾಗಿಲ್ಲ ಅಂತ ಹೇಳ್ತಕ್ಕಂಥದ್ದೇ ಉತ್ತರ. ಯಾಕೆ? ಸಜ್ಜನರಿದ್ದಾರೆ, ಸದ್ಗ್ರಂಥಗಳಿವೆ. ನಮ್ಮ ಅಂತರಂಗದೊಳಗೆ ಆ ಪರಮಾತ್ಮ ಅಂತರ್ಯಾಮಿ ಇದ್ದಾನೆ. ಸಜ್ಜನರ ಬಳಿಗೆ ಹೋಗಬೇಕು, ಸದ್ಗ್ರಂಥಗಳನ್ನು ಮತ್ತೆ ಮತ್ತೆ ಓದಿ ನೆನಪಿಗೆ ತಂದುಕೊಳ್ಬೇಕು. ಆ ಬಳಿಕ ಅಂತರ್ಯಾಮಿಯನ್ನು ಪ್ರಾರ್ಥಿಸಿಕೊಳ್ಬೇಕು. ಅಂತರ್ಯಾಮಿ ಅವನೇ ನಮ್ಮ ಇಷ್ಟ ದೇವತೆ. ಅಂತರ್ಯಾಮಿಯಿಂದ ಸಾಧ್ಯವಾಗದ ಕಾರ್ಯವೇ ಇಲ್ಲ. ಪರಮಾತ್ಮನಿಂದ ಸಾಧ್ಯವಾಗದ ಕಾರ್ಯ ಯಾವುದಾದ್ರೂ ಇದೆಯೇನು? ಆ ಪರಮಾತ್ಮ ಎಷ್ಟು ಕರುಣಾಮಯ ಅಂತ ಹೇಳಿದರೆ, ಅವನು ನಮ್ಮನ್ನು ಸೃಷ್ಟಿಸಿ ಕೈಬಿಟ್ಟಿಲ್ಲ, ಬದಲಾಗಿ ನಮ್ಮ ಅಂತರಂಗದೊಳಗೆ ವಾಸವಾಗಿದ್ದಾನೆ. ಆದ್ದರಿಂದ ಅವನನ್ನು ಮರೆಯಬಾರದು, ಅವನನ್ನು ಪ್ರಾರ್ಥಿಸಿಕೊಳ್ತಾ ಇರಬೇಕು. ನನ್ನ ಭಾವನೆಯನ್ನು ಶುದ್ಧಗೊಳಿಸು, ಅಶುದ್ಧವಾದ ಭಾವನೆ ನನ್ನಲ್ಲಿ ಹೇಳದಂತೆ ನೋಡಿಕೋ ಅಂತ ಶ್ರೀಮಾತೆ ಶಾರದಾ ದೇವಿಯವರು ಅದೇ ರೀತಿಯಲ್ಲಿ ಪ್ರಾರ್ಥಿಸಿಕೊಂಡದ್ದನ್ನು ಈಗ ತಾನೇ ನೀವು ಕೇಳಿದ್ರಿ. ಅದೇ ಪ್ರಾರ್ಥನೆಯನ್ನು ನಾವು ಕೂಡ ಮಾಡಬೇಕು. ಈ ವ್ಯಕ್ತಿತ್ವದಲ್ಲಿ ಪವಿತ್ರತೆಯನ್ನು ತಂದುಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕಾದ ಯಾವುದು ಅಂದರೆ ವಾಕ್ಶುದ್ಧಿ. ವಾಕ್ಶುದ್ಧಿ, ನಾವು ಆಡುವಂತಹ ಮಾತು ಎಷ್ಟು ಶುದ್ಧವಾಗಿದೆ ಎಂಬುದನ್ನು ನಾವೇ ನೋಡಿಕೊಳ್ಳಬೇಕು. ನಾವು ಮಾತನಾಡ್ತಾ ಹೋದಂತೆಲ್ಲ ಆ ಮಾತಿನ ಹಿಂದೆ ನಾವೇ ಹೋಗಬೇಕು. ನಾವು ಏನು ಮಾತನಾಡಿದೆವು, ಆಡಿದಂತಹ ಮಾತು ಏನು ಪರಿಣಾಮವನ್ನು ಬೀರಿತು, ಅದು ಸತ್ಪರಿಣಾಮವನ್ನು ಬೀರಿತೋ ಅಥವಾ ದುಷ್ಪರಿಣಾಮವನ್ನು ಬೀರಿತೋ ಅನ್ನೋದನ್ನು ನಾವೇ ನೋಡಬೇಕು. ಯಾವಾಗಲೂ ನಮ್ಮ ಗುರುಗಳು ನಮ್ಮ ಪಕ್ಕದಲ್ಲೇ ಇದ್ದು ಪಾಠ ಹೇಳಿಕೊಳ್ಳುವಂತಹದ್ದಿಲ್ಲ. ಗುರುಗಳು ನಮ್ಮ ಪಕ್ಕದಲ್ಲಿ ಇರೋದಿಲ್ಲ. ಆದರೆ ಸಚ್ಚಿದಾನಂದ ಗುರು ನಮ್ಮ ಪಕ್ಕದಲ್ಲಿಯೇ ಇರ್ತಾನೆ, ನಮ್ಮ ಒಳಗಡೆಯೇ ಇರ್ತಾನೆ. ಅವನನ್ನು ಕೇಳಿಕೊಳ್ತಾ ನಾವು ಆಲೋಚಿಸ್ತಾ ನಮ್ಮ ಮಾತಿನ ಬಗ್ಗೆ ಭಾಳ ಎಚ್ಚರವಾಗಿರಬೇಕು. ಆದರೆ ಒಂದು ವಿಷಯ, ನಾವು ಆಡ್ತಕ್ಕಂಥ ಮಾತು ಪರಿಪಕ್ವ ಪರಿಶುದ್ಧ ಆಗಬೇಕಾದ್ರೆ ಕೇವಲ ಭಾವಶುದ್ಧಿ ಸಾಲದು. ಸಮರ್ಥರಿಂದ ಶಿಕ್ಷಣವನ್ನು ಪಡೆಯಬೇಕು, ಶಿಸ್ತಿನಿಂದ ಸದ್ಗ್ರಂಥಗಳ ಅಧ್ಯಯನವನ್ನು ಮಾಡಿರಬೇಕು. ಈ ಪ್ರಯತ್ನದಿಂದ 2 ಪ್ರಯೋಜನವಿದೆ. ಮೊದಲನೇದಾಗಿ ನಮ್ಮ ಭಾಷೆ ಹಾಗೂ ಅಭಿವ್ಯಕ್ತಿ ಇವು ಸುಂದರವಾಗುತ್ತವೆ, ಸುಸಂಬದ್ಧವಾಗುತ್ತವೆ, ಸುಸ್ಪಷ್ಟವಾಗುತ್ತವೆ. ಅಲ್ಲದೆ ನಮ್ಮ ಅನುಭವಗಳನ್ನು, ಅನಿಸಿಕೆಗಳನ್ನು ನಿಖರವಾಗಿ ವ್ಯಕ್ತಗೊಳಿಸುವಂಥ ಸಾಮರ್ಥ್ಯ ಬರುತ್ತದೆ. ಎರಡನೆಯದಾಗಿ ಈ ಭಾಷಾ ಸಂಪತ್ತಿನ ಸಹಾಯದಿಂದ ನಮ್ಮ ಭಾವನೆಗಳು, ಆಲೋಚನೆಗಳು ಶಿಸ್ತಿನಿಂದ ಕೂಡಿ ಶ್ರೀಮಂತವಾಗುತ್ತವೆ. ಹುಚ್ಚಾಬಟ್ಟೆ ಭಾವಿಸುವಂತಹದ್ದು, ಮನಸ್ಸಿಗೆ ಬಂದಂತೆ ಭಾವಿಸುವಂತಹದ್ದು, ಯದ್ವಾ ತದ್ವಾ ಆಲೋಚಿಸುವಂತಹದ್ದು ಇದು ಮನಸ್ಸಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಭಾವಶುದ್ಧಿ ಸಿದ್ಧಿಸುವುದಿಲ್ಲ,
ಪರಿಣಾಮವಾಗಿ ಅಪವಿತ್ರ ಸ್ಥಿತಿಗೆ ದಾರಿಯಾಗುತ್ತದೆ ಅಂತನ್ನುವ ಎಚ್ಚರ ಇರಬೇಕು. ಆದ್ದರಿಂದ ನಾವು ಆಡುವಂಥ ಮಾತನ್ನು ಆಡಬೇಕಾದ್ರೆ ಮೊದಲೇ ಸ್ವಲ್ಪ ಆಲೋಚನೆ ಮಾಡಬೇಕು. ಮಾತನಾಡಿದ ಮೇಲೆ ಮತ್ತೆ ಆಲೋಚನೆ ಮಾಡಬೇಕು. ಈ ರೀತಿಯಲ್ಲಿ ನಮ್ಮ ಮಾತನ್ನು ಸರಿಪಡಿಸಿಕೊಳ್ಳುವ ಕಡೆಗೆ, ವಾಕ್ಶುದ್ಧಿಯ ಕಡೆಗೆ ಗಮನ ಹರಿಸಬೇಕು. ಇನ್ನು ಸಂಕ್ಷಿಪ್ತವಾಗಿ 3ನೇ ವಿಷಯ ಹೇಳ್ತೇನೆ. ಯಾವುದದು ಅಂತ ಹೇಳಿದರೆ ಕ್ರಿಯಾಶುದ್ಧಿ. ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. ನಾವು ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತೇವೋ ಅದನ್ನು ಮೊದಲು ಮನಸ್ಸು ಆಲೋಚನೆ ಮಾಡಿ ಆಗಿರುತ್ತೆ. ಆದರೆ ಇನ್ನೊಂದು ಬಹಳ ಮುಖ್ಯವಾದಂಥ ವಿಷಯ ಏನು ಅಂತ ಹೇಳಿದರೆ, ನಾವು ಯಾವ ಕಾರ್ಯವನ್ನೇ ಮಾಡಲಿ ಅದು ಸಂಸ್ಕಾರ ರೂಪದಿಂದ ಮತ್ತೆ ನಮ್ಮ ಮನಸ್ಸಿನೊಳಗಡೆ ಹೋಗ್ತದೆ. ಇದೆಲ್ಲ ಕೆಲವು ಸೂಕ್ಷ್ಮವಾದಂಥ ವಿಚಾರಗಳು. ನಾವು ಮಾಡತಕ್ಕಂಥ ಕೆಲಸಗಳು ಕ್ರಮೇಣ ನಮ್ಮ ವ್ಯಕ್ತಿತ್ವವನ್ನಾಗಿ ಅದು ರೂಪಿಸ್ತಾ ಇರುತ್ತದೆ. ಒಳ್ಳೆ ಕೆಲಸ ಮಾಡಿದವನು ಒಳ್ಳೆಯವನಾಗ್ತಾನೆ, ಕೆಟ್ಟ ಕೆಲಸ ಮಾಡಿದವನು ಮಾಡ್ತಾ 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 ಭಾಳ ದುಷ್ಟನಾಗ್ತಾನೆ. ಇಷ್ಟೇ ಸಾಕು ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ. ಆದ್ದರಿಂದ ನಾವು ಮಾಡ್ತಕ್ಕಂಥ ಕೆಲಸ ಹೇಗಿರಬೇಕು, ನಮ್ಮ ವ್ಯಕ್ತಿತ್ವವನ್ನು ಪರಿಶುದ್ಧವಾಗಿಸುವತ್ತ ಅವುಗಳ ರೀತಿ ಇರಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು, ಕರ್ಮ, ನಾವು ಮಾಡ್ತಕ್ಕಂಥ ಕರ್ಮ ಕೌಶಲಪೂರ್ಣವಾಗಿರಬೇಕು, ಶಿಸ್ತಿನಿಂದ ಕೂಡಿರಬೇಕು. ಅದು ಉಪಯುಕ್ತವಾಗಿದೆಯೋ ಇಲ್ವೋ ಎಂಬುದನ್ನು ನೋಡಿಕೊಳ್ಬೇಕು. ಈ ಬಗೆಯಾಗಿ ಕಾರ್ಯ ಮಾಡ್ತಾ ಬಂದಾಗ ರಾಷ್ಟ್ರದ ಸಂಪತ್ತು ವರ್ಧಿಸ್ತದೆ ಅಂತ ತಿಳಿದರೆ ಅದೊಂದು ಮೂರ್ಖತನ ಅಷ್ಟೆ. ರಾಷ್ಟ್ರದ ಸಂಪತ್ತನ್ನು ಹೆಚ್ಚಿಸುವಂತಹದ್ದು ಇಲ್ಲಿನ ಉದ್ದೇಶವಲ್ಲ. ಬದಲಾಗಿ ವ್ಯಕ್ತಿಯ ಹೃನ್ಮನಗಳು ಪವಿತ್ರವಾಗಬೇಕಾದದ್ದು ಉದ್ದೇಶ. ಪವಿತ್ರ ವ್ಯಕ್ತಿಯೇ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಮಾತ್ರವಲ್ಲ, ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ. ಈ ವ್ಯಕ್ತಿಯ ಹೃನ್ಮನಗಳು ಪವಿತ್ರವಾಗಬೇಕಾದದ್ದು ಈ ಸತ್ಕಾರ್ಯಗಳ ಉದ್ದೇಶ. ಕೌಶಲದಿಂದ ಕರ್ಮ ಮಾಡ್ತಾ ಇದ್ದರೆ ವ್ಯಕ್ತಿತ್ವದಲ್ಲಿ ದಕ್ಷತೆ ಹೆಚ್ಚುತ್ತದೆ. ಶಿಸ್ತಿನಿಂದ ಕರ್ಮ ಮಾಡ್ತಾ ಬಂದರೆ ಮನಸ್ಸಿನ ಚಂಚಲತೆ ದೂರವಾಗುತ್ತದೆ. ಉಪಯುಕ್ತವಾದ ಕಾರ್ಯಗಳನ್ನೇ ಮಾಡ್ತಾ ಬಂದಾಗ ಹೃದಯದಲ್ಲಿ ಧನ್ಯತೆ, ಸಂತೃಪ್ತಿ ನೆಲೆಗೊಳ್ಳುತ್ತದೆ. ಅದಕ್ಕೋಸ್ಕರವೇ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಆ ಕಾಯಕವೇ ಕೈಲಾಸ ಅಂತ ಹೇಳ್ತಕ್ಕಂಥ ಒಂದು ವಾಕ್ಯ ಬಹಳ ದೊಡ್ಡ ವಿಚಾರಗಳನ್ನು ಒಳಗೊಂಡಿದೆ. ನಮ್ಮ ಇಡೀ ವ್ಯಕ್ತಿತ್ವವನ್ನೇ ಭಗವನ್ಮಯವಾಗಿ ಮಾಡುವುದಕ್ಕೆ ಸಾಮರ್ಥ್ಯವನ್ನು ಪಡೆದಿದೆ. ಕಾಯಕವೇ ಕೈಲಾಸ ಅಂತ ಹೇಳ್ತಕ್ಕಂಥದ್ದು. ಕೇವಲ ಶಿಸ್ತುಬದ್ಧವಾದ ಜೀವನವನ್ನು ನಡೆಸುವುದರ ಮೂಲಕ ದೊರೆಯುವಂತಹ ಪವಿತ್ರತೆ ಪರಮಾತ್ಮನನ್ನು ದೊರಕಿಸಿಕೊಡಲಾರದು. ಬದಲಾಗಿ ನಿಮ್ಮ ಮನಸ್ಸನ್ನು ಶಾಂತವಾಗಿಡಬಲ್ಲದು ಅಷ್ಟೇ. ಪರಮಾತ್ಮನನ್ನು ದೊರಕಿಸಿಕೊಡಬೇಕಾದ್ರೆ ಇನ್ನೂ ಹೆಚ್ಚಿನ ಪರಿಶುದ್ಧತೆ ಹೊಂದಬೇಕು. ಆ ಪವಿತ್ರತೆಯನ್ನು ಗಳಿಸಿಕೊಳ್ಳುವುದು ಹೇಗೆ? ಪರಮಾತ್ಮನ ಪ್ರಾರ್ಥನೆಯಿಂದಲೇ. ಆ ಪರಮಾತ್ಮನನ್ನೇ ವಿಶೇಷವಾದಂತಹ ರೀತಿಯಲ್ಲಿ ಪ್ರಾರ್ಥಿಸಿಕೊಳ್ತಾ ಅವನನ್ನೇ ಸಾಕ್ಷಾತ್ಕರಿಸಿಕೊಳ್ಳಬಹುದಾದಂಥ ಒಂದು ವಿಶೇಷ ಪವಿತ್ರತೆ ನಮ್ಮಲ್ಲಿ ಉಂಟಾಗ್ತದೆ. ಈ ಪವಿತ್ರತೆಯನ್ನು ನಮ್ಮದಾಗಿಸಿಕೊಳ್ಳಬೇಕಾಗಿದೆ ಅಂತನೋ ಒಂದು ಮಾತನ್ನು ಹೇಳಿ, ಈಗ ಇನ್ನೊಂದು ಬಹುಮುಖ್ಯವಾದ ವಿಷಯವನ್ನು ನಾವು ಸಮಾಲೋಚಿಸಬೇಕಾಗಿದೆ. ಈ ಪವಿತ್ರತೆಯ ಕುರಿತಾಗಿ ಒಂದು ಸಮಾಲೋಚನೆ ನಡೆಸಬೇಕಾಗಿದೆ. ಈ ಪವಿತ್ರತೆ ಕುರಿತಾಗಿ ಒಂದು ಸಮೀಕ್ಷೆ ನಡೆಸಬೇಕಾಗಿದೆ. ಏನದು ಏನದು ಏನದು? ಪ್ರಾಪಂಚಿಕತೆಯ ಹಂತದಿಂದ ದೈವಿಕತೆಯ ಎತ್ತರಕ್ಕೆ ಏರುವಲ್ಲಿ ಈ ಪವಿತ್ರತೆಯ ಅವಶ್ಯಕತೆ ಅಷ್ಟಿಷ್ಟಲ್ಲ. ಆದರೆ ಈ ಭೋಗ ಭೂಮಿಯಲ್ಲಿ ಪವಿತ್ರತೆ ಎಂಬ ಧನ್ಯ ಸ್ಥಿತಿಯೊಂದು ಇದೆ ಅಂತನ್ನುವುದನ್ನು ತಿಳಿದವರೇ ಅತಿ ವಿರಳವಾಗಿರುವಾಗ ಇನ್ನು ಅದರ ಅವಶ್ಯಕತೆಯನ್ನು ಕಾಣಬಲ್ಲವರು ಯಾರಿದ್ದಾರೆ? ಮತ್ತು ಈ ಪವಿತ್ರತೆಯ ಬಗ್ಗೆ ಎಲ್ಲೋ ಅಲ್ಪ ಸ್ವಲ್ಪ ಕೇಳಿದವರು ಸಹ ಅದು ತಮ್ಮ ದಾಂಪತ್ಯ ಜೀವನಕ್ಕೆ ಸರಿಬಾರದ ವಿಷಯ ಅಂತ ತಿಳಿದು ಅದಕ್ಕೆ ದೂರದಿಂದಲೇ ಕೈ ಮುಗಿದು ಬಿಡ್ತಾರೆ. ಆದರೆ ಇದೊಂದು ನಿರಾಧಾರವಾದಂತಹ ತಪ್ಪು ತಿಳುವಳಿಕೆ. ಪವಿತ್ರತೆ ಎಂಬುದು ಗೃಹಸ್ಥರಿಗೆ ಸಂಬಂಧ ಪಡದೇ ಇರುವಂಥ ವಿಷಯ
ಅಂತ ತಿಳಿಯುವಂತಹದ್ದು ಬಹಳ ದೊಡ್ಡ ಒಂದು ತಪ್ಪು ತಿಳುವಳಿಕೆ. ಇದು ತಿಳಿಯಬೇಕಾದ್ರೆ ಕೊಂಚ ಆಲೋಚನೆ ಮಾಡಿ ನೋಡಿದಾಗ ನಿಮ್ಮ ಅರಿವಿಗೆ ಅದು ಬರ್ತದೆ. ಉದಾಹರಣೆಗೆ ಒಂದು ಶ್ಲೋಕ ಇದೆ, ನಿಮ್ಮಲ್ಲಿ ಕೆಲವರಿಗೆ ತಿಳಿದಿರಬಹುದು. ಅಹಲ್ಯಾ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕನಾಶನಂ. ಅಂದರೆ ಅಹಲ್ಯಾ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ. ಅಹಲ್ಯಾ ಅಂತ ಹೇಳಿದರೆ ಗೌತಮ ಋಷಿಯ ಪತ್ನಿ, ದೇವೇಂದ್ರ ಬಂಧು ಸಮಾಚಾರ ನಿಮಗೆ ಗೊತ್ತು. ದ್ರೌಪದಿ 5 ಜನ ಗಂಡಂದರ ಹೆಂಡತಿ. ಸೀತಾ ರಾವಣನಿಂದ ಅಪಹೃತಲಾದವಳು. ತಾರಾ ವಾಲಿಯ ಹೆಂಡತಿ, ಸುಗ್ರೀವನ ಹೆಂಡತಿ. ಮಂಡೋದರಿ ರಾಕ್ಷಸನ ಹೆಂಡತಿ. ಈ 5ರನ್ನ ಇಲ್ಲಿ ಕನ್ಯೆಯರು ಅಂತ ಕರೆಯಲಾಗಿರುವುದನ್ನು ಗಮನಿಸಬೇಕು. ಮತ್ತು ಈ 5 ಗೃಹಿಣಿಯರು ಆಗಿದ್ದದ್ದು ಬಹಳ ವಿಶ್ವವಿದಿತ. ಈ 5 ಜನರು ಗೃಹಿಣಿಯರಾಗಿದ್ದರು ಅಂತ ಹೇಳ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ಅಂಶ. ಅಲ್ಲದೆ ಇವರ ಕಥೆಗಳು ಕೂಡ ಸ್ವಲ್ಪ ವಿಲಕ್ಷಣವಾದವುಗಳೇ. ಹೀಗಿದ್ದರೂ ಕೂಡ ಇವರನ್ನು ಪ್ರತಿನಿತ್ಯವೂ ಸ್ಮರಿಸಿಕೊಂಡ್ರೆ ಮಹಾಪಾತಕವೂ ನಾಶವಾಗುತ್ತದಂತೆ. ಅಂದರೆ ನಾವು ಪವಿತ್ರರಾಗಿ ಬಿಡ್ತೇವೆ. ಈ 5 ಜನ ಸ್ತ್ರೀಯರನ್ನು ನಾವು ಸ್ಮರಣೆ ಮಾಡಿಕೊಂಡ್ರೆ ನಾವು ಪವಿತ್ರರಾಗುತ್ತೇವೆ ಅಂತ ಹೇಳಿದಂತಾಯ್ತಲ್ವೇ. ಆದ್ದರಿಂದ ಪವಿತ್ರತೆ ಅಂದರೆ ಕೇವಲ ಬ್ರಹ್ಮಚರ್ಯದಿಂದ ಇರುವುದು ಮಾತ್ರವೇ ಅಲ್ಲ ಅಂತ ಹೇಳಿದಾಗ ಆಗಲಿಲ್ವೇ? ಹಾಗಾದರೆ ಪವಿತ್ರತೆ ಅಂದರೆ ಏನು? ಇಲ್ಲಿ ನಾವು ಪವಿತ್ರತೆಯ ಸಮಗ್ರ ರೂಪವನ್ನು ಅರಿತುಕೊಳ್ಬೇಕಾದ ಅವಶ್ಯಕತೆ ಇದೆ. ಪವಿ ಅಂದರೆ ಪಾಪ, ತ್ರ ಅಂದರೆ ದಾಟುವುದು, ಪಾರಾಗುವುದು ಅಂತಲ್ವೇ. ಆದ್ದರಿಂದ ಪ್ರಾರ್ಥನಾ ಪೂರ್ವಕವಾಗಿ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಹಳೆಯ ಪಾಪಗಳನ್ನು ಕಳೆದುಕೊಳ್ತಕ್ಕಂಥದ್ದು ಹಾಗೂ ಹೊಸ ಪಾಪಗಳಿಗೆ ಅವಕಾಶ ಕೊಡದಿರುವಂತಹದ್ದು, ಈ ಮೂಲಕ ಪ್ರಾಪ್ತವಾಗತಕ್ಕಂಥ ಅಂತರಂಗ ಶುದ್ಧಿ ಇದೆಯಲ್ಲ, ಇದನ್ನು ಪವಿತ್ರತೆ ಅಂತ ಹೇಳಬಹುದು. ಎಷ್ಟೇ ಪಾಪ ಮಾಡಿದರೂ ಕೂಡ ಅವೆಲ್ಲ ಹತ್ತಿಯ ರಾಶಿಯಂತೆ. ಒಂದು ಚೂರು ಬೆಂಕಿ ಅದಕ್ಕೆ ತಗಲಿತು ಅಂತ ಹೇಳಿದ್ರೆ ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿಬಿಡ್ತದೆ. ಹಾಗೇನೇ ಈ ಪಾಪಕ್ಕೆ ಒಂದು ಸ್ವತಃ ಅಸ್ತಿತ್ವ ಅಂತೇನೂ ಇಲ್ಲ. ಜ್ಞಾನಾಗ್ನಿ ಅಂತ ಹೇಳ್ತಕ್ಕಂಥದ್ದು ಅದಕ್ಕೆ ತಗಲಿತು ಅಂತ ಹೇಳಿದ್ರೆ ಅವೆಲ್ಲವೂ ಕೂಡ ಸುಟ್ಟು ಭಸ್ಮವಾಗ್ತದೆ. ಈ ಸಂದರ್ಭದಲ್ಲಿಯೇ ಏನು ಮಾಡಿದರೆ ಪಾಪ ಅಂತನ್ನೋದನ್ನು ತಿಳಿದುಕೊಳ್ಬೇಕಾದ ಅವಶ್ಯಕತೆ ಇದೆ. ಯಾಕೆ ಅಂದರೆ ತಾನು ಮಾಡ್ತಾ ಇರುವುದು ಪಾಪ ಕಾರ್ಯ ಅಂತನ್ನುವ ಅರಿವು ಇಲ್ಲದೇ ಇರುವುದರಿಂದಲೇ ಮನುಷ್ಯ ಪಾಪ ಕಾರ್ಯಗಳನ್ನು ಮಾಡುವುದರಲ್ಲಿಯೇ ನಿರತನಾಗಿರುತ್ತಾನೆ. ಪರ್ಯಾಲೋಚಿಸಿ ನೋಡಿದಾಗ ಕೆಲವೊಮ್ಮೆ ಯಾವುದು ಪುಣ್ಯ ಕಾರ್ಯ ಯಾವುದು ಪಾಪ ಕಾರ್ಯ ಅಂತ ವಿಂಗಡಿಸಿ ತಿಳಿಯುವುದಕ್ಕೆ ಕೆಲವು ಸತಿ ಸಾಧ್ಯವಾಗುವುದಿಲ್ಲ. ಅದೊಂದು ಧರ್ಮ ಸಂಕಟದ ಪರಿಸ್ಥಿತಿ ಅಂತನ್ನಿ. ಆದರೆ ಯಾವ ಕಾರ್ಯವನ್ನು ಮಾಡಿ ಮುಗಿಸಿದ ಕೂಡಲೇ ಮನಸ್ಸಿಗೆ ಶಾಂತಿ ಸಮಾಧಾನ ನೆಲೆಗೊಳ್ಳುತ್ತದೋ ಬರ್ತದೋ ಅದು ಖಂಡಿತವಾಗಿಯೂ ಉತ್ತಮ ಕಾರ್ಯ, ಅದು ಸತ್ಕಾರ್ಯ. ಯಾವ ಕಾರ್ಯವನ್ನು ಮಾಡಿ ಮುಗಿಸಿದ ಕೂಡಲೇ ಮನಸ್ಸಿಗೆ ಶಾಂತಿ, ನೆಮ್ಮದಿ, ತೃಪ್ತಿ, ಸಮಾಧಾನ ದೊರೆತದೋ ಅದೇ ಸತ್ಕಾರ್ಯ. ಹಾಗೇನೇ ಯಾವ ಕಾರ್ಯ ಮಾಡಿ ಮುಗಿಸಿದಾಗ ಮನಸ್ಸಿನಲ್ಲಿ ತುಮುಲ, ಗೊಂದಲ ಕಂಡು ಬರ್ತದೋ ಅದು ಖಂಡಿತವಾಗಿಯೂ ಪಾಪ ಕಾರ್ಯ, ಅದು ದುಷ್ಕಾರ್ಯ. ಈ ದುಷ್ಕಾರ್ಯ ಅಂತ ಹೇಳ್ತಕ್ಕಂಥದ್ದು ಸಣ್ಣ ಪ್ರಮಾಣದ್ದಾದರೂ ಸರಿಯೇ, ದೊಡ್ಡ ಪ್ರಮಾಣದಾದರೂ ಸರಿಯೇ, ಅದು ಮಾಡಿದವನ ಮನಸ್ಸನ್ನು ಅಶಾಂತಗೊಳಿಸದೆ ಬಿಡೋದಿಲ್ಲ. ಸುಮ್ಮನೆ ಒಂದು ಸುಳ್ಳು ಹೇಳಿದರೂ ಸಾಕು, ಮನಸ್ಸು ಒಳಗೊಳಗೆ ಒಂದು ಬಗೆಯ ಕಸಿವಿಸಿಯನ್ನು ಅನುಭವಿಸ್ತಾ ಇರ್ತದೆ. ಕಳ್ಳನ ಮನಸ್ಸು ಹುಳ್ಳುಗೆ ಅಂತನ್ನುವ ಮಾತು ಇದೆ. ಇಲ್ಲಿ ಕೆಲವರು ಕೇಳಬಹುದು ಒಂದು ಪ್ರಶ್ನೆಯನ್ನು, ಏನು ಅಂತಂದರೆ ಸುಳ್ಳಿನ ಸರಮಾಲೆ ಪದೇ ಪದೇ ಸುಳ್ಳು ಹೇಳ್ತಕ್ಕಂಥವನು ಕೂಡ ಖುಷಿಯಾಗಿ ಓಡಾಡಿಕೊಂಡಿರೋದು ಕಂಡು ಬರ್ತಾ ಇದೆಯಲ್ಲ. ಸಮಾಜದಲ್ಲಿ ಸುಳ್ಳಿನ ಸರಮಾಲನ್ನೇ ಹೇಳ್ತಾ ಇದ್ದರೂ ಕೂಡ ಖುಷಿಯಾಗಿರೋದನ್ನು ನಾವು ಕಾಣ್ತಾ ಇದ್ದೇವಲ್ಲ ಅಂತಂದರೆ, ಆ ಪ್ರಶ್ನೆಯನ್ನು ಹಾಕುವವರು ಹೋಗಿ ಆ ಸುಳ್ಳು ಹೇಳ್ತಕ್ಕಂಥವನ ಮಾನಸಿಕ ಸ್ಥಿತಿಯನ್ನು, ಅವನ ಅಂತರಂಗ ಸ್ಥಿತಿಯನ್ನು ನೋಡಬೇಕು.
ಅವನ ಅಂತರಂಗದಲ್ಲಿ ಯಾವಾಗಲೂ ತುಂಬಲ. ಆದರೆ ಅಂತರಂಗವನ್ನು ಕಂಡವರು ಯಾರು? ಇರಲಿ, ಸುಳ್ಳು ಮಾತ್ರ ಅಲ್ಲ, ಮೋಸ, ಕಪಟ, ವಂಚನೆ, ಕಳ್ಳತನ ಇವೇ ಮೊದಲಾದಂತಹ 106 ದುಷ್ಕಾರ್ಯ ಮಾಡುವವರಿದ್ದಾರೆ. ಇವರೆಲ್ಲ ಪವಿತ್ರತೆ ಅಂತ ಹೇಳ್ತಕ್ಕಂಥ ಪಾವನಕರ ಆದರ್ಶಕ್ಕೆ ಅದೆಷ್ಟು ದೂರ ಅಂತ ನಿಮಗೆ ಅನಿಸೋದಿಲ್ವೇ? ಆದರೆ ನಾವಿಲ್ಲಿ ಆಲೋಚಿಸಿ ನೋಡಬೇಕಾದ ಇನ್ನೊಂದು ಅತಿ ಸೂಕ್ಷ್ಮವಾದಂತಹ ಮುಖ್ಯಾಂಶವಿದೆ. ಏನು ಅಂತಂದರೆ, ಸಾಮಾನ್ಯವಾಗಿ ಈ ಪವಿತ್ರತೆ ಅಂತ ಹೇಳಿದ ಕ್ಷಣ ಬ್ರಹ್ಮಚರ್ಯದ ಆದರ್ಶ ಮನಸ್ಸಿಗೆ ಬರ್ತದೆ. ಬ್ರಹ್ಮಚರ್ಯದ ಆದರ್ಶ ಅಥವಾ ಲೈಂಗಿಕ ಶುದ್ಧಿಯ ಕಡೆಗೆ ಗಮನ ಹರಿಯೋದುಂಟು. ಎಲ್ಲಿಯವರೆಗೆ ಅಂತಂದರೆ, ಧರ್ಮಸಮ್ಮತವಾಗಿ ವಿವಾಹ ಮಾಡಿಕೊಂಡವರು ಕೂಡ ಹಾಗೂ ಸರ್ವ ವಿಧದಿಂದ ಸಜ್ಜನರಾಗಿದ್ದರೂ ಕೂಡ ತಮ್ಮಲ್ಲಿ ಒಂದು ಬಗೆಯ ಅಪವಿತ್ರತೆ ಇದೆ ಎಂಬ ಅಳುಕು ಇರುವುದಾಗಿ ಅವರು ಹೇಳ್ತಾರೆ. ಆದರೆ ಧರ್ಮಸಮ್ಮತವಾದ ಗೃಹಸ್ಥ ಜೀವನ ಅಂತ ಹೇಳ್ತಕ್ಕಂಥದ್ದು ಪವಿತ್ರತೆಯಿಂದಿರುವುದಕ್ಕೆ ಸುತರಾಂ ಬಾಧಕ ಅಲ್ಲ ಅಂತನ್ನುವುದನ್ನು ಅರಿಯಬೇಕಾದರೆ ನಮ್ಮ ಸಮಾಜದಲ್ಲಿ ಇಂದಿಗೂ ಕಂಡುಬರುವಂತಹ ಕೆಲವು ಸಾತ್ವಿಕ ದಂಪತಿಗಳ ದರ್ಶನ ಮಾಡಬೇಕು. ಅವರ ನಡೆ ನುಡಿ ವ್ಯವಹಾರಗಳನ್ನು ಗಮನಿಸಬೇಕು. ಆಗ ಅವರ ಪವಿತ್ರತೆಯ ಪಾವನಕರ ಸ್ಪಂದನ ನಮ್ಮೆದೆಗೆ ತಂಪು ನೀಡುವುದನ್ನು ನೋಡಬೇಕು. ಇನ್ನೊಂದು ಅದ್ಭುತವಾದ ಸಂಗತಿ ಏನು ಅಂತ ಹೇಳಿದ್ರೆ, ಈ ಪವಿತ್ರತೆ ಅಂತ ಹೇಳ್ತಕ್ಕಂಥದ್ದು ಕೇವಲ ಕೆಲವು ಉನ್ನತ ವರ್ಗದವರ ಸ್ವತ್ತಲ್ಲ ಅಂತ. ಇದು ಇತರ ನಿಮ್ನ ವರ್ಗಗಳಲ್ಲೂ ಅಲ್ಲಲ್ಲಿ ವ್ಯಕ್ತವಾಗಿರುವುದನ್ನು ನಾವು ನೋಡಬಹುದು. ಹಾಗೂ ಅವರ ಜೀವನದಿಂದ ನಮ್ಮೆದೆಗೆ ತಿಂಗಳ ಬೆಳಕು, ಚಂದ್ರನ ತಂಪು ಬೀರ್ತಾ ಇರುವುದನ್ನು ಕೂಡ ಕಾಣಬಹುದು. ಅಂತಹ ಕೆಲವು ಉದಾಹರಣೆಗಳನ್ನು ಇಲ್ಲಿ ಕೊಡಬಹುದು. ಆದರೆ ಇಲ್ಲಿ ನಾನು ಹೇಳುವುದಕ್ಕಿಂತ ಅಂಥವರ ಬಳಿಗೆ ನೀವು ಹೋಗಿ ನೋಡುವುದು ಹೆಚ್ಚು ಸಾರ್ಥಕ. ಸಂಸಾರವಂದಿಗರಾಗಿದ್ದು ಕೂಡ ಪರಮ ಪವಿತ್ರರಾಗಿರ್ತಕ್ಕಂಥ ವ್ಯಕ್ತಿಗಳಿರುವುದನ್ನು ಹೋಗಿ ನೀವು ಸಂದರ್ಶಿಸಬೇಕು. ಸಂದರ್ಶನ ಮಾಡೋದು ಬಹಳ ಮುಖ್ಯವಾದಂಥ ಅಂಶ. ಇಂತಹ ವ್ಯಕ್ತಿಗಳು ಇದ್ದಾರೆ. ಎಂತೆಂತಹ ಗುಣಮಟ್ಟದ ಸಂತ ಮಹಾಂತರೆಲ್ಲ ಬರಲಿಲ್ವ ಈ ಜಗತ್ತಿಗೆ? ಎಂತೆಂಥ ಅವತಾರ ಪುರುಷರು, ಪವಾಡ ಪುರುಷರು ಜಗತ್ತಿಗೆ ಬರಲಿಲ್ವೇ? ಇವರೆಲ್ಲ ಎಲ್ಲಿಂದ ಬಂದರು ಅಂತನ್ನುವ ಪ್ರಶ್ನೆಯನ್ನು ಹಾಕಿಕೊಳ್ಬೇಕು. ಈ ಎಲ್ಲ ಸಂತ ಮಹಾಂತರು ಕೂಡ ಗೃಹಸ್ಥರ ಮನೆಯಿಂದಲೇ ಬಂದವರು. ಹಾಗಿದ್ದರೆ ಗೃಹಸ್ಥ ಜೀವನ ಅಪವಿತ್ರವೇ? ಗೃಹಸ್ಥ ಜೀವನ ನಡೆಸಿಯೂ ಪವಿತ್ರವಾದ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬಹುದು ಅಂತನ್ನೋದಕ್ಕೆ ಇದೆಲ್ಲ ನಮಗೆ ಬಹಳ ದೊಡ್ಡ ದೊಡ್ಡ ಉದಾಹರಣೆ. ಈಗ ಇಲ್ಲಿ ಇನ್ನೂ ಒಂದು ಸೂಕ್ಷ್ಮವಾದಂತಹ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಏನು ಅಂತ ಹೇಳಿದರೆ, ಗೃಹಸ್ಥರು ಪವಿತ್ರ ಜೀವನ ನಡೆಸಬಲ್ಲರು ಅಂತ ಹೇಳೋದಾದರೆ, ಶುದ್ಧವಾದ ಬ್ರಹ್ಮಚರ್ಯ ಜೀವನದಲ್ಲಿ ಕಾಣತಕ್ಕಂತಹ ಪರಿಶುದ್ಧತೆಗೆ ಯಾವ ಸ್ಥಾನ ಕೊಡಬೇಕು ಅಂತನ್ನುವ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಯಾಕೆ ಅಂದರೆ ಇದೊಂದು ಅತಿ ಸೂಕ್ಷ್ಮವಾದಂಥ ವಿಷಯ. ಬ್ರಹ್ಮಚರ್ಯ ಪಾಲಿಸಿಯೂ ವ್ಯಕ್ತಿತ್ವದಲ್ಲಿ ದಂಭ ದರ್ಪದ ದೋಷ ತುಂಬಿಕೊಂಡಿದ್ದರೆ, ಬ್ರಹ್ಮಚರ್ಯ ಪಾಲಿಸಿಯೂ ಮದ ಮಾತ್ಸರ್ಯದ ಮದ ತುಂಬಿಕೊಂಡಿದ್ದರೆ, ಬ್ರಹ್ಮಚರ್ಯ ಪಾಲಿಸಿಯೂ ಹೆಸರು ಕೀರ್ತಿಯ ಹೀನ ಹಂಬಲ ತುಂಬಿಕೊಂಡಿದ್ದರೆ, ಅಂಥ ವ್ಯಕ್ತಿಯನ್ನು ಪವಿತ್ರ ವ್ಯಕ್ತಿಯಂತ ಯಾರು ತಾನೇ ಪರಿಗಣಿಸಿಯಾರು? ಅಲ್ಲದೆ ತಾನು ಬಹಳ ಪವಿತ್ರ, ತಾನು ಬಹಳ ಪರಿಶುದ್ಧ, ಆದ್ದರಿಂದ ತಾನು ಎಲ್ಲರಿಗಿಂತಲೂ ಮೇಲು ಅಂತನ್ನುವ ಅಹಂಕಾರವನ್ನು ತಾಳುವವರಿದ್ದಾರೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರಾದಂತಹ ಸ್ವಾಮಿ ಬ್ರಹ್ಮಾನಂದರು. ಈ ಪವಿತ್ರತೆಯ ಅಹಂಕಾರ ಅಂತ ಹೇಳ್ತಕ್ಕಂಥದ್ದು ಬಹಳ ಅಪಾಯಕರ. ನಿನಗಿಂತ ನಾನು ಹೆಚ್ಚು ಪವಿತ್ರ ಅಂತ ಹೇಳ್ತಕ್ಕಂಥ ಈ ಒಂದು ಅಹಂಕಾರ ಬಹಳ ಸೂಕ್ಷ್ಮ, ಬಹಳ ತೀಕ್ಷ್ಣ. ಆದ್ದರಿಂದ ಅದನ್ನು ಹೋಗಲಾಡಿಸಿಕೊಳ್ಳುವುದು ಕೂಡ ಅತಿ ಕಷ್ಟಕರ. ಅಂಥವರ ಆಧ್ಯಾತ್ಮಿಕ ಪ್ರಗತಿ ಕುಂಠಿತವಾಗಿಯೇ ಉಳಿದಿರುತ್ತದೆ ಅಂತ ಹೇಳ್ತಾರೆ ಸ್ವಾಮಿ ಬ್ರಹ್ಮಾನಂದರು.
ಅವುಗಳನ್ನೆಲ್ಲ ಗಮನಿಸಿದಾಗ ಪರಿಪೂರ್ಣ ಪವಿತ್ರತೆಯ ಸ್ಥಿತಿಗೆ ಏರುವುದಕ್ಕೆ ಕೇವಲ ಬ್ರಹ್ಮಚರ್ಯ ಒಂದೇ ಸಾಲದು ಅಂತ ನಿಮಗೆ ತಿಳಿದು ಬರೋದಿಲ್ವೇ? ಅಶ್ವತ್ಥಾಮ ಅಂತ ಒಬ್ಬ ಇದ್ದ. ಅವನ ತಂದೆ ಸಾಕ್ಷಾತ್ ದ್ರೋಣಾಚಾರ್ಯರು. ಸ್ವಯಂ ಅವನು ಕೂಡ ಅಖಂಡ ಬ್ರಹ್ಮಚಾರಿ. ಅಷ್ಟಾದರೂ ಕೂಡ ಅವನನ್ನು ಇವತ್ತು ಯಾರೂ ಪೂಜಿಸುವವರಿಲ್ಲ, ಅವನನ್ನು ನೆನಪೇ ಮಾಡಿಕೊಳ್ಳುವವರಿಲ್ಲ. ಆದರೆ ಹನುಮಂತ ಮುಖ್ಯಪ್ರಾಣ, ಅವನು ವಾನರ ಕುಲದವನು, ಕೋತಿಗಳ ವಂಶದವನು. ಅಂಥದ್ರಲ್ಲೂ ಕೂಡ ಅವನ ಹೆಸರಿನಲ್ಲಿ ಇವತ್ತು ದೇವಸ್ಥಾನಗಳು ನಿರ್ಮಾಣವಾಗಿವೆ, ಕ್ರಮಬದ್ಧವಾದಂಥ ಪೂಜೆ ಸಲ್ಲುತ್ತಾ ಇದೆ ಅವನಿಗೆ. ಅವನ ಕೃಪೆಯನ್ನು ಪಡೆದು ಧನ್ಯರಾಗುತ್ತಾ ಇದ್ದೇವೆ ನಾವು ಅಂತ ಜನ ಭಾವಿಸ್ತಾ ಇದ್ದಾರೆ. ಅತ್ತ ಅಶ್ವತ್ಥಾಮ, ಇತ್ತ ಹನುಮಂತ. ಅವನು ಬ್ರಹ್ಮಚಾರಿ, ಇವನು ಬ್ರಹ್ಮಚಾರಿ. ಆದರೆ ಅವನ ಹೆಸರನ್ನೇ ಹೇಳುವವರಿಲ್ಲ. ಹೆಸರನ್ನೇ ಹೇಳಿದ್ರೆ ಅಲ್ಲಿ ಪಾಪ ಬರ್ತದೋ ನಮಗೆ ಎಂಬಂತೆ ಅವನ ಹೆಸರನ್ನೇ ಹೇಳುವುದಕ್ಕೆ ಹೆದರುತ್ತಾರೆ. ಆದರೆ ಇದೇ ವಾನರ ಕುಲದಲ್ಲಿ ಜನಿಸಿದಂತಹ ಹನುಮಂತನನ್ನು ನಾವು ಆರಾಧಿಸ್ತಾ ಇದ್ದೇವೆ. ತುಳಸಿದಾಸರು ಹನುಮಾನ್ ಚಾಲೀಸಾ ಅಂತ ಹೇಳ್ತಕ್ಕಂತಹ ಶ್ರೇಷ್ಠವಾದಂಥ ಒಂದು ಸ್ತೋತ್ರವನ್ನೇ ಬರೆದು ಅದನ್ನು ಪಡಿಸಿದಂತಹ ಪ್ರತಿಯೊಬ್ಬರೂ ಕೂಡ ವಿಶೇಷವಾದ ಆತ್ಮಶಕ್ತಿಯನ್ನು ಪಡೆದು ತಮ್ಮ ಎಲ್ಲ ಸಂಕಟಗಳಿಂದ ಪಾರಾಗ್ತಾ ಇದ್ದಾರೆ. ಸಂಕಷ್ಟ ಚತುರ್ಥಿಯ ದಿನ ಗಣಪತಿಯನ್ನು ಹೇಗೆ ಆರಾಧಿಸ್ತಾರೋ ಅದೇ ರೀತಿಯಲ್ಲಿ ಸಂಕಷ್ಟ ಮೋಚಕ ಹನುಮಂತನನ್ನು ಕೂಡ ಶನಿವಾರ ಅವನನ್ನು ಆರಾಧಿಸಿ ಅವನಿಂದ ಹೆಚ್ಚು ಅನುಗ್ರಹಿತರಾಗ್ತಾ ಇದ್ದಾರೆ. ಇದರಿಂದಾಗಿ ಬ್ರಹ್ಮಚರ್ಯವನ್ನು ಪಾಲಿಸಿದರೂ ಕೂಡ ಅವನು ನಿಸ್ವಾರ್ಥಿಯಾಗಿದ್ದರೆ, ಅವನು ಪರಮಾತ್ಮನ ಕಾರ್ಯದಲ್ಲಿ ತೊಡಗಿದ್ದರೆ ಅಂಥವನು ಮಾತ್ರವೇ ನಿಜವಾದ ಅರ್ಥದಲ್ಲಿ ಪವಿತ್ರನಾಗೋದಕ್ಕೆ ಸಾಧ್ಯ. ಕೇವಲ ಲೈಂಗಿಕ ಶುದ್ಧಿ ಒಂದೇ ಸಾಕಾಗುವುದಿಲ್ಲ ಅಂತ ಹೇಳ್ತಕ್ಕಂತಹ ಮಾತು ನಮಗೆ ಇದರಿಂದ ಗೊತ್ತಾಗ್ತದೆ. ನಿಜಕ್ಕೂ ಪವಿತ್ರತೆ ಅಂತ ಹೇಳ್ತಕ್ಕಂತಹದ್ದು ಅಂತರಂಗದ ನಿಜ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ್ದು. ಆದರೆ ತಾವು ಪವಿತ್ರರೆಂಬಂತೆ ಕಾಣಿಸಿಕೊಳ್ಳುವುದಕ್ಕೂ ಒಂದು ವ್ಯವಸ್ಥೆಯನ್ನು ಕಂಡು ಹುಡುಕಲಾಗಿದೆ. ಉದಾಹರಣೆಗೆ, ಒಳಗೆ ತಪಸ್ಸಿನ ಯಾವ ಶಕ್ತಿ ಇರದಿದ್ದರೂ ಹೊರಗೆ ಮಹಾ ತಪಸ್ವಿಯಂತೆ ರಾರಾಜಿಸುವವರಿದ್ದಾರೆ. ಹಾಗೆಯೇ ಒಳಗೆ ಯಾವುದೇ ಬಗೆಯ ತ್ಯಾಗ ವೈರಾಗ್ಯಗಳ ಗಂಧವೇ ಇಲ್ಲದಿದ್ದರೂ ಹೊರಗೆ ಕಾವಿಧಾರಿಗಳಾಗಿ ರಾರಾಜಿಸುವವರಿದ್ದಾರೆ. ವೈರಾಗ್ಯಗಳ ಗಂಧವೇ ಇಲ್ಲದಿದ್ದರೂ ಹೊರಗೆ ಅವರು ಮಹಾ ಸಾಧುಗಳೆಂಬಂತೆ ಕಾಣಿಸಿಕೊಳ್ಳುವವರಿದ್ದಾರೆ. ಇವರನ್ನೆಲ್ಲ ಕಂಡು ಭಯಭಕ್ತಿಯಿಂದ ನಡೆದುಕೊಳ್ಳತಕ್ಕಂಥ ನಿಷ್ಠಾವಂತ ಅನುಯಾಯಿಗಳೂ ಕೂಡ ಇದ್ದಾರೆ. ಆ ನಿಷ್ಠಾವಂತ ಅನುಯಾಯಿಗಳನ್ನು ಮುಗ್ಧರು ಅನ್ನಿ ಅಥವಾ ಮದ್ದುಗಳು ಅನ್ನಿ, ಇವರ ದಸೆಯಿಂದಾಗಿ ಆ ವೇಷಧಾರಿ ಯೋಗಿಗಳು, ವೇಷಧಾರಿ ಸನ್ಯಾಸಿಗಳು ತಾವು ಬಹಳ ದೊಡ್ಡ ಪವಿತ್ರರು ಎಂಬಂತೆ ಕಾಣಿಸಿಕೊಳ್ಳುವಲ್ಲಿ ಮಾತ್ರ ಯಶಸ್ವಿಗಳಾಗಿ ಬಿಟ್ಟಿದ್ದಾರೆ. ಆದರೆ ಜನಗೋಟಿ ಎಚ್ಚರಗೊಳ್ಳಬೇಕು ಮತ್ತು ಅರಿತುಕೊಳ್ಳಬೇಕು. ಪವಿತ್ರತೆ ಅಂದರೆ ವೇಷಧಾರಣೆ ಅಲ್ಲ ಅಂತ. ಪವಿತ್ರತೆ ಅಂದರೆ ವೇಷಧಾರಣೆ ಅಲ್ಲ. ಅಲ್ಲಿ ಯಾವ ವೇಷಕ್ಕೂ ಎಡೆ ಇಲ್ಲ. ಒಮ್ಮೆ ಮಾತಿನ ಸಂದರ್ಭದಲ್ಲಿ ದಾರಿ ತಪ್ಪಿದ ಸನ್ಯಾಸಿಯ ಪ್ರಸ್ತಾಪ ಬಂದಾಗ ಶ್ರೀ ಶಾರದಾ ದೇವಿಯವರು ಹೇಳ್ತಾರೆ, ಇದನ್ನೆಲ್ಲ ನೋಡಿದರೆ ನನ್ನ ಬಿಳಿ ಬಟ್ಟೆ ಇದೆಯಲ್ಲ ಅದೆಷ್ಟೋ ವಾಸಿ ಅಂತ. ನಿಜಕ್ಕೂ ವೇಷರಹಿತ ತಾಜಾತನವೇ ಪವಿತ್ರತೆಯ ಸ್ಪಷ್ಟ ದ್ಯೋತಕ. ವೇಷವೆಲ್ಲ ವಿಷ, ವೇಷವೆಲ್ಲ ವಿಷ, ತಾಜಾತನವೇ ಅಮೃತ. ದಂಭದರ್ಪದ ಅಮಲು ಇಳಿಯದವರು, ಹೆಸರು ಕೀರ್ತಿಯ ಹಸಿವು ಹಿಂಗದವರು, ಮತ್ಸರವನ್ನು ಮುದ್ದಾಗಿ ಪೋಷಿಸುವವರು, ತಪಸ್ವಿ ವೇಷ ಧರಿಸಿದರೇನು, ಕಾವಿಧಾರಿಗಳಾದರೇನು ಅಂತ ಜನ ಗೊಣಗುಡ್ತಾ ಇದ್ದಾರೆ. ಅದರಲ್ಲಿ ಸತ್ಯಾಂಶ ಇದೆ. ಆದರೆ ಪರಮ ಕರುಣಾಮಯನ ಕೃಪೆಯಿಂದ ಅಲ್ಲಲ್ಲಿ ಅತ್ಯುತ್ತಮ ತಪಸ್ವಿಗಳು ಇದ್ದಾರೆ, ಅತಿ ಉದಾತ್ತ ಸನ್ಯಾಸಿಗಳು ಇದ್ದಾರೆ. ಇವರು ವೈರಾಗ್ಯನೀಗಳೆಂಬುದು ನಿಜ, ಪರಮ ಪವಿತ್ರರೆಂಬುದು ಸತ್ಯ. ಅವರ ಆಶೀರ್ವಾದ, ಅವರ ಪವಿತ್ರತೆ ವರ್ಧಿಸಲಿ.
ಆ ಪವಿತ್ರತೆ ನಮ್ಮನ್ನು ಕಾಪಾಡಲಿ ಅಂತ ಪ್ರಾರ್ಥಿಸಿಕೊಳ್ಬೇಕು. ಇಲ್ಲಿ ಇನ್ನೊಂದು ಸಾಂತ್ವನದ ಮಾತನ್ನು ನಾವು ಕೇಳ್ತೇವೆ. ಪವಿತ್ರತೆಯಿಂದ ಜಾರಿ, ಪವಿತ್ರತೆಯಿಂದ ಜಾರಿ. ಪತಿತರಾಗುವುದಕ್ಕೆ ಹೆಚ್ಚು ಹೊತ್ತೇನೂ ಬೇಕಿಲ್ಲ. ಯೇಸು ಕ್ರಿಸ್ತ ಹೇಳ್ತಾನೆ, ಭೋಗ ಭೂಮಿಯ ತ್ಯಾಗಿ, ಈ ಮಹಾಯೋಗಿ ಯೇಸು ಕ್ರಿಸ್ತ ಹೇಳ್ತಾನೆ, ಯಾರು ಪರಸ್ತ್ರೀಯನ್ನು ಕಾಮದೃಷ್ಟಿಯಿಂದ ನೋಡುವನೋ ಅವನು ತನ್ನ ಹೃದಯದಲ್ಲಿ ಅದಾಗಲೇ ವ್ಯಭಿಚಾರವನ್ನು ಮಾಡಿದಂತೆಯೇ ಆಯಿತು. ಎಂಥ ಎಚ್ಚರಿಕೆಯ ಮಾತಿದು, ಎಂಥ ಎಚ್ಚರಿಕೆಯ ಮಾತಿದು. ಸ್ವೇಚ್ಛಾಚಾರವನ್ನೇ ಮೈಗೂಡಿಸಿಕೊಂಡಿರುವ ಪಾಶ್ಚಾತ್ಯ ದೇಶದ ಅವತಾರ ಪುರುಷನ ಬಾಯಿಯಿಂದ ಬಂದಂಥ ಈ ಎಚ್ಚರಿಕೆಯ ನುಡಿ ನಮ್ಮನ್ನು ತತ್ತರಿಸುವಂತೆ ಮಾಡುವುದಿಲ್ಲವೇ? ಆದರೆ ಹೀಗೆ ಚಾರಿತ್ರ್ಯ ನಿರ್ಮಾಣದ ವಿಷಯದಲ್ಲಿ, ಪವಿತ್ರತೆಯನ್ನು ಕಾಪಾಡಿಕೊಳ್ಳುವ ವಿಷಯದಲ್ಲಿ ಅವತಾರ ಪುರುಷರು, ಸಾಧು ಸಂತರು ಕಠಿಣ ವ್ರತವನ್ನೇ ಬೋಧಿಸಿದರೂ ಕೂಡ ಕಲಿಯುಗದ ಸಾಧಕರು ಕಾಲಧರ್ಮಕ್ಕೆ ಅನುಗುಣವಾಗಿ ಆ ಮಟ್ಟದ ಮನಸ್ಥಿತಿಯವರಾಗಿರೋದಿಲ್ಲ ಅಂತನ್ನೋದನ್ನು ಅರಿತಂತಹ ಜಗನ್ಮಾತೆ ಶ್ರೀ ಶಾರದಾ ದೇವಿಯವರು ಭಕ್ತವರ್ಗಕ್ಕೆ ಭರವಸೆಯನ್ನು ಕೊಡ್ತಾರೆ. ಅದೊಂದು ಅತ್ಯಂತ ಅದ್ಭುತವಾದಂತಹ ಭರವಸೆ. ಅದನ್ನು ಈ ಶಬ್ದಗಳ ನಡುವೆ ಹೇಳೋದಕ್ಕಾಗೋದಿಲ್ಲ. ನಿನ್ನೆ ಮಾಡಿದಂತೆ ಅವರೊಂದಿಗೆ ನಾವು ಕೂಡ ಎಲ್ಲ ದೇವದೇವಿಯರ ಮೂಲ ತತ್ವವಾದಂತಹ ಆ ಓಂಕಾರವನ್ನು ಜಪಿಸೋಣ. ಈ ಓಂಕಾರವನ್ನು ಉಚ್ಚರಿಸ್ತಾ ನಿಮ್ಮ ಮನಸ್ಸು ಈಗಾಗಲೇ ಎಷ್ಟೊಂದು ಪವಿತ್ರವಾಗಿದೆ ಅಂತ ಹೇಳ್ತಕ್ಕಂಥ ಅನುಭವ ನಿಮಗೆ ಆಗಿದೆ. ಓಂಕಾರ ಅಂತ ಹೇಳ್ತಕ್ಕಂಥದ್ದು ಎಲ್ಲ ಧರ್ಮಗಳಿಗೂ ಮೂಲ, ಎಲ್ಲ ಮಂತ್ರಗಳಿಗೂ ಮೂಲ, ಎಲ್ಲ ಧರ್ಮಗಳಿಗೂ ಮೂಲ, ಎಲ್ಲ ಮಂತ್ರಗಳಿಗೂ ಮೂಲ. ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ. ಶಿವನಿಗೂ ಮೂಲ ಮಂತ್ರ ಓಂಕಾರ, ವಿಷ್ಣುವಿಗೂ ಮೂಲ ಮಂತ್ರ ಓಂಕಾರ, ದುರ್ಗೆಗೂ ಮೂಲ ಮಂತ್ರ ಓಂಕಾರ, ಎಲ್ಲ ದೇವದೇವಿಯರಿಗೂ ಮೂಲ ಓಂಕಾರ. ಈ ಓಂಕಾರವನ್ನು ನಾವು ಎಷ್ಟೆಷ್ಟು ಭಾವಿಸಿದರೆ ಅಷ್ಟಷ್ಟು ಐಕಮತ್ಯ ನಮ್ಮ ಭಾರತದಲ್ಲಿ ತಾನಾಗಿ ನೆಲೆಗೊಳ್ಳುತ್ತದೆ. ಓಂಕಾರವೆಂಬ ಮೂಲಕ್ಕೆ ನಮ್ಮ ಮನಸ್ಸನ್ನು ಕೊಂಡೊಯ್ದಾಗ ನಮ್ಮಲ್ಲಿರ್ತಕ್ಕಂಥ ಭೇದ ಭಾವನೆಗಳೆಲ್ಲ ತನ್ನಷ್ಟಕ್ಕೆ ಅಳಿಸಿ ಹೋಗುತ್ತವೆ. ಇರಲಿ, ಆ ವಿಚಾರ ಹಾಗಿರಲಿ. ಈಗ ಮನಸ್ಸಿನಲ್ಲಿ ಕಲುಷಿತವಾದ ಭಾವನೆ ಎದ್ದು ಮನುಷ್ಯ ಅಪವಿತ್ರನಾಗುತ್ತಾನೆ. ಆದರೆ ಕಲಿಯುಗದಲ್ಲಿ ಮನಸ್ಸು ಕಾರಣವಿಲ್ಲದೆಯೇ ಚಂಚಲವಾಗಿ ಬಿಡುತ್ತದೆ. ಯೇಸು ಕ್ರಿಸ್ತ ಹೇಳಿದ, ಮನಸ್ಸಿನಲ್ಲಿ ಕಾಮಭಾವನೆ ಬಂದರೂ ಸಾಕು, ಅವನಾಗಲೇ ವ್ಯಭಿಚಾರ ಮಾಡಿದಂತೆ ಆಯಿತು ಅಂತ. ಶ್ರೀಮಾತೆ ಶಾರದಾ ದೇವಿ ಒಂದು ಆಶ್ವಾಸನೆಯನ್ನು ಕೊಡ್ತಾರೆ. ಕಲಿಯುಗದಲ್ಲಿ ಮಾನಸಿಕ ಅಪರಾಧವನ್ನು ಕ್ಷಮಿಸಲಾಗುತ್ತದೆ. ಜಗತ್ತು ಯಾರನ್ನ ಇಂದು ಜಗನ್ಮಾತೆ ಅಂತ ಗುರುತಿಸಿ ಆರಾಧಿಸ್ತಾ ಇದೆಯೋ ಅಂತಹ ಶ್ರೀ ಶಾರದಾ ದೇವಿಯವರು ಅಪಾರ ವಾತ್ಸಲ್ಯದಿಂದ ತಮ್ಮ ಸಾಧಕ ಸಂತಾನ ಮಾನಸಿಕವಾದ ಏನೋ ಒಂದು ಅಲ್ಪ ತಪ್ಪಿಗಾಗಿ ಭ್ರಷ್ಟ ಅಂತ ಅನಿಸಿಕೊಳ್ಳುವ ಸ್ಥಿತಿಯಿಂದ ಪಾರು ಮಾಡಿದ್ದಾರೆ ಅಂತ ಹೇಳ್ಬೋದು. ಕೇವಲ ಮಾನಸಿಕವಾದಂಥ ಒಂದು ನ್ಯೂನತೆಯಿಂದಾಗಿ, ದೋಷದಿಂದಾಗಿ ಅವನು ಭ್ರಷ್ಟನಾಗಲಾರ. ಯಾಕೆ? ಜಗನ್ಮಾತೆಯ ಆಶೀರ್ವಾದ ಇದೆ. ಆದರೆ ಶ್ರೀ ಶಾರದಾ ದೇವಿಯವರು ಹಾಗೆ ಭರವಸೆ ಕೊಟ್ಟರು ಅಂತಂದುಕೊಂಡು ಮನದೊಳಗೆ ನಾವು ಭೋಗ ಸಾಮ್ರಾಜ್ಯವನ್ನೇ ನಿರ್ಮಾಣ ಮಾಡಿಕೊಳ್ಳೋದಲ್ಲ.
ಅವರು ನೀಡಿದಂತಹ ಭರವಸೆಯ ಅಭಿಪ್ರಾಯ ಏನು ಅಂತಂದರೆ, ಅತ್ಯಂತ ನಿಷ್ಠೆಯಿಂದ ಪರಿಶುದ್ಧವಾದ ಜೀವನ ನಡೆಸ್ತಾ ಇದ್ದರೂ ಕೂಡ ಅಕಸ್ಮಾತ್ ಮನಸ್ಸೊಮ್ಮೆ ವಿಚಲಿತವಾದರೆ ಹತಾಶರಾಗಬೇಕಾಗಿಲ್ಲ, ಅದಕ್ಕೆ ಕ್ಷಮೆ ಇದೆ. ಆ ಕ್ಷಮೆಯನ್ನು ಉಪಯೋಗಿಸಿಕೊಂಡು ತಮ್ಮ ನಿಷ್ಠಾಯುತವಾದ ಸಾಧನೆಯಲ್ಲಿ ಮುನ್ನಡೆಯಬಹುದು ಅಂತ ಆ ಮಾತಿನ ಅರ್ಥ. ತಪ್ಪು ಮಾಡಿದರೆ ಅದನ್ನೊಬ್ಬರು ಕ್ಷಮಿಸಿದ್ದಾರೆ ಎಂದ ಮಾತ್ರಕ್ಕೆ ಮತ್ತೆ ಮತ್ತೆ ಅದನ್ನೇ ಮಾಡಿದರೆ ಆ ತಪ್ಪನ್ನು ಕ್ಷಮಿಸಲಾಗುವುದು. ಇಂಥ ಎಚ್ಚರಿಕೆಯ ಮಾತನ್ನು ಕೂಡ ಜೊತೆಗೆ ನಾವು ಮನಸ್ಸಿಗೆ ತಂದುಕೊಳ್ಬೇಕಾಗುತ್ತದೆ. ಈಗ ಇನ್ನೊಂದು ಘಟನೆಯನ್ನು ನನ್ನ ಅನುಭವಕ್ಕೆ ಸಂಬಂಧಪಟ್ಟಂತಹದ್ದನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. 1961 ಬೆಂಗಳೂರು ರಾಮಕೃಷ್ಣಾಶ್ರಮ. ನಾನು ಅಲ್ಲಿ ಬ್ರಹ್ಮಚಾರಿಯಾಗಿ ಸೇರಿ 1 ವರ್ಷ ದಾಟಿತ್ತು. ಅಲ್ಲಿನ ಅಧ್ಯಕ್ಷರು ಪರಮ ಪೂಜ್ಯ ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜರು, ನನ್ನ ಗುರುಗಳು. ಇದಿಷ್ಟು ಹಿನ್ನೆಲೆ. ಒಂದಾನೊಂದು ಮಧ್ಯಾಹ್ನ 1:30 ಗಂಟೆ ಇರಬಹುದು ಸಮಯ. ನಮ್ಮೆಲ್ಲರ ಊಟ ಮುಗಿದಿತ್ತು ಅಂತ ಹೇಳಬೇಕಾಗೇ ಇಲ್ಲ. ಆ ಹೊತ್ತಿಗೆ ಇಬ್ಬರು ದಂಪತಿಗಳು ಬಂದರು. ಬಂಗಾಳಿಗಳು ಇರಬೇಕು. ಪೂಜ್ಯ ಸ್ವಾಮಿ ಯತೀಶ್ವರಾನಂದಜಿಯವರ ಶಿಷ್ಯರು. ಆದ್ದರಿಂದ ಅವರಿಗೆ ಸುದ್ದಿ ಮುಟ್ಟಿಸಿದೆ ನಾನು. ಅವರು ಹೊರಗೆ ಬಂದು ಅತಿಥಿಗಳೊಂದಿಗೆ ಮಾತನಾಡಿದಾಗ ತಿಳಿದು ಬಂತು ಅವರಿಗಿನ್ನೂ ಊಟವಾಗಿರಲಿಲ್ಲ ಅಂತ. ಸ್ವಾಮೀಜಿಯವರು ನನ್ನನ್ನು ವಿಚಾರಿಸಿದರು, ಅಡುಗೆ ಏನಾದರೂ ಮಿಕ್ಕಿದೆಯೇ ಅಂತ. ಹೌದು ಅಂದೆ. ಯಾಕೆಂದರೆ ನಾನೇ ಭಂಡಾರಿ ಅಂತಂದರೆ ಅಡುಗೆ ಮನೆಯ ಉಸ್ತುವಾರಿ ನೋಡಿಕೊಳ್ಳುವವನು. ಸೇರಿದ ಹೊಸ್ತರಲ್ಲೇ ನಾನು ಅಡುಗೆ ಮನೆ ನೋಡ್ಕೊಳ್ತಾ ಇದ್ದೆ. ಅತಿಥಿಗಳನ್ನು ಊಟದ ಮನೆಗೆ ಕರೆದುಕೊಂಡು ಹೋದೆ. ತಟ್ಟೆ ಇಟ್ಟು ಉಣಬಡಿಸಿದೆ. ಪೂಜ್ಯ ಸ್ವಾಮೀಜಿಯವರು ಜೊತೆಗೇ ಬಂದಿದ್ದರು. ಅವರು ಅಲ್ಲೇ ನೆಲದ ಮೇಲೆಯೇ ಅತಿಥಿಗಳ ಮುಂದೆ ಕುಳಿತುಕೊಂಡು ಅವರನ್ನು ಉಪಚರಿಸಿದರು. ಅದು ಸೆಕೆಗಾಲವಾಗಿತ್ತು. ಸೆಕೆಯೊಂದಿಗೆ ನೊಣಗಳ ಕಾಟ. ಪೂಜ್ಯ ಸ್ವಾಮೀಜಿಯವರು ನನ್ನಿಂದ ಬೀಸಣಿಗೆ ಒಂದನ್ನು ತರಿಸ್ಕೊಂಡು ಬೀಸ್ತಾ ನೊಣಗಳನ್ನು ಓಡಿಸೋದಕ್ಕೆ ಆರಂಭಿಸಿದರು. ನಡುವೆ ಆ ದಂಪತಿಗಳಿಗೂ ಗಾಳಿ ಬೀಸಿದರು. ನಾನೆಂದೆ, ಸ್ವಾಮೀಜಿ ಆ ಬೀಸಣಿಗೆ ಎಲ್ಲಿ ಕೊಡಿ, ನಾನು ಬೀಸ್ತೇನೆ. ಆದರೆ ಸ್ವಾಮೀಜಿ ತಾವೇ ಬೀಸುವುದನ್ನು ಮುಂದುವರಿಸಿದರು. ಊಟ ಮುಗಿಯಿತು. ಸ್ವಲ್ಪ ಹೊತ್ತು ಮಾತುಕತೆ ಆದ ನಂತರ ಅತಿಥಿಗಳು ಪೂಜ್ಯರಿಂದ ಆಶೀರ್ವಾದ ಪಡೆದು ಬೀಳ್ಕೊಂಡ್ರು. ಈ ವೇಳೆಗೆ ನನ್ನ ಮನಸ್ಸನ್ನು ಒಂದು ಪ್ರಶ್ನೆ ಆವರಿಸಿತ್ತು. ಇಷ್ಟು ದೊಡ್ಡ ಸ್ವಾಮಿಗಳು, ಸಾಲದ್ದಕ್ಕೆ ಮಂತ್ರದೀಕ್ಷೆ ಕೊಡುವ ಗುರುಗಳು, ಆ ದಂಪತಿಗಳು ಊಟ ಮಾಡ್ತಾ ಇರುವಾಗ ಅವರ ಮುಂದೆ ಕುಳಿತುಕೊಂಡು ಗಾಳಿ ಬೀಸುವುದಂದ್ರೆ ಏನು, ನೊಣ ಓಡಿಸುವುದಂದ್ರೆ ಏನು ಅಂತನ್ನುವ ಪ್ರಶ್ನೆ. ದಕ್ಷಿಣ ಭಾರತದ ಸಂಪ್ರದಾಯಸ್ಥ ಪರಂಪರೆಯಲ್ಲಿ ಬೆಳೆದು ಬಂದವನು ನಾನು. ಆದ್ದರಿಂದ ನನ್ನ ಮನಸ್ಸಿನಲ್ಲಿ ಈ ಪ್ರಶ್ನೆಯೊಂದಿಗೆ ಇನ್ನೂ ಕೆಲವು ಉಪಪ್ರಶ್ನೆಗಳು ಕೂಡ ಉದಿಸಿದವು. ಆದರೆ ಬಾಯ್ಬಿಟ್ಟು ಕೇಳುವುದಕ್ಕೆ ನನ್ನೊಳಗೆ ಇನ್ನೂ ಸಾಕಷ್ಟು ಧೈರ್ಯ ಬೆಳೆದಿರಲಿಲ್ಲ. ಹೊಸದಾಗಿ ಸೇರಿಕೊಂಡಂತಹ ಬ್ರಹ್ಮಚಾರಿ. ಆದರೆ ನಾನು ಕೇಳಬೇಕಾಗಿಯೇ ಬರಲಿಲ್ಲ. ಪೂಜ್ಯ ಸ್ವಾಮೀಜಿಯವರ ಬಾಯಿಯಿಂದ ಒಂದು ವಾಕ್ಯ ತನ್ನಷ್ಟಕ್ಕೆ ಹೊರಹೊಮ್ಮಿತು. ಸಾಕ್ಷಾತ್ ಲಕ್ಷ್ಮೀನಾರಾಯಣರು. ಅದಕ್ಕಿಂತ ಹೆಚ್ಚು ಒಂದೇ ಒಂದು ಶಬ್ದ ಕೂಡ ಬರಲಿಲ್ಲ. ಸಾಲದೆ, ಇನ್ನು ಹೆಚ್ಚಿನ ಮಾತು ಯಾಕೆ ಬೇಕು? ಪೂಜ್ಯ ಸ್ವಾಮೀಜಿಯವರ ಮುಖಕಮಲದಿಂದ ಈ ವಾಣಿ ಹೊರಹೊಮ್ಮಿ ಇಂದಿಗೆ 41 ವರ್ಷಗಳೇ ಸಂದುವು. ಆದರೆ ಅದರ ಪರಿಣಾಮ ಮಾತ್ರ ನನ್ನ ಮನಸ್ಸಿನಲ್ಲಿ ಇನ್ನೂ ಬೃಹದಾಕಾರವಾಗಿ ಬೆಳೆದಿದೆ, ಬೆಳೆಯುತ್ತಲೇ ಇದೆ.